ನಾವು ನಿನ್ನೆ ಕ್ಲಾಸ್ನಲ್ಲಿ ಋಗ್ವೇದ ಕಾಲದ ಜನರ ರಾಜಕೀಯ ಮತ್ತು ಸಮಾಜವನ್ನು ನೋಡಿದ್ವಿ ಅಂತ. ಈ ದಿನ ಋಗ್ವೇದ ಕಾಲದ ಜನರ ಆರ್ಥಿಕ ಜೀವನ, ಅವರ ಆರ್ಥಿಕ ಲಕ್ಷಣಗಳು ಹೇಗಿದ್ವು, ಆರ್ಥಿಕ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಆರ್ಯ ಕಾಲದ ಜನರ ಮುಖ್ಯ ಆರ್ಥಿಕ ಲಕ್ಷಣ ಏನಪ್ಪ ಅಂದ್ರೆ ಕೃಷಿಯಲ್ಲಿ ಅವರು ತಮ್ಮ ಇದನ್ನ ಕಂಡುಕೊಂಡಿದ್ರು. ಈ ಋಗ್ವೇದದಲ್ಲಿ ಕೃಷಿ ಕುರಿತು 24 ಕಡೆಗೆ ಉಲ್ಲೇಖ ಆಗಿದೆ. ಅಂದ್ರೆ ಸಂಸ್ಕೃತ ಶಬ್ದ ಆರ್ ಐತಲ್ಲ, ಅಂದ್ರೆ ಆರ್ ಅಥವಾ ಆರ್ಯ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಉಳುಮೆ ಮಾಡುವವ, ಕೃಷಿ ಮಾಡುವವ ಅಂತ ಅರ್ಥ. ಹಾಗಾಗಿ ಈ ಆರ್ ಅಂತಕ್ಕಂಥ ಒಂದು ಶಬ್ದದ ಉಲ್ಲೇಖ ಋಗ್ವೇದದಲ್ಲಿ 24 ಕಡೆಗೆ ಬಳಕೆ ಮಾಡಲಾಗಿದೆ ಅಂತ. ಹಾಗಾಗಿ ಇವರ ಮುಖ್ಯ ಕಸಬು ಏನಾಗಿತ್ತಂದ್ರೆ ಕೃಷಿ. ಮತ್ತೆ ಆರ್ಯರು ಗ್ರಾಮೀಣ ಜನರು ಆಗಿದ್ರು, ಇನ್ನೂ ಕೂಡ ಒಂದಿಷ್ಟು ಜನ ಅಲೆಮಾರಿಗಳಾಗಿದ್ರು. ಹಾಗಾಗಿ ಇವ್ರದ್ದು ಕೃಷಿ ಪ್ರಧಾನವಾದಂತ ಕಸುಬಾಗಿತ್ತು. ಪಶುಪಾಲನೆ ಎರಡನೇ ಪ್ರಧಾನವಾದಂತ ಕಸುಬಾಗಿತ್ತು ಅಂತ ಹೇಳ್ಬೋದು. ಅಂದ್ರೆ ಇವ್ರಂದ್ರ ಮರದ ನೇಗಿಲನ್ನ, ಕಬ್ಬಿಣದ ನೇಗಿಲನ್ನ ಬಳಸಿ ಅದನ್ನ ಎತ್ತುಗಳಿಗೆ, ಕುದುರೆಗಳಿಗೆ ಕಟ್ಟಿ ಎಳಸ್ತಾ ಇದ್ರು. ಅದರಿಂದ ಕೃಷಿಯನ್ನ ಮಾಡ್ತಾ ಇದ್ರು ಅಂತಂದು. ಮರದ ನೇಗಿಲು ಮತ್ತು ಕಬ್ಬಿಣದ ನೇಗಿಲನ್ನ ಕಟ್ಟಿ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಕುದುರೆ ಮತ್ತು ಎತ್ತುಗಳಿಗೆ ಕಟ್ಟಿ ವ್ಯವಸಾಯವನ್ನ ಮಾಡ್ತಾ ಇದ್ರು ಅಂತೇಳಿ. ಇವ್ರನ್ನ ಈ ನೇಗಿಲನ್ನ ಏನಂತ ಕರಿತಾ ಇದ್ರಪ್ಪ ಅಂದ್ರೆ ಲಿಂಗಲ ಅಂತೇಳಿ ಕರಿತಾ ಇದ್ರು. ಈ ಮರದ ನೇಗಿಲನ್ನ ಲಿಂಗಲ ಅಂತೇಳಿ ಕರಿತಾ ಇದ್ರು ಅಂತ. ಕೇಳಿಸ್ತೈತೆ ನಾ ಹೇಳೋದು? ಕೇಳಿಸುತ್ತೆ ಮೇಡಮ್. ಓಕೆ. ಲಿಂಗಲ ಅಂತೇಳಿ ಕರಿತಾ ಇದ್ರು ಅಂತ. ಮತ್ತೆ ಈ ಸಾಗುವಳಿ ಮಾಡುವ ಭೂಮಿಯನ್ನ ಅಥವಾ ಈ ಕೃಷಿ ಭೂಮಿಯನ್ನ ಕ್ಷೇತ್ರ ಅಥವಾ ಊರ್ವರ ಅಂತೇಳಿ ಕರಿತಾ ಇದ್ರು. ಸಾಗುವಳಿ ಮಾಡುವ ಭೂಮಿಯನ್ನ ಊರ್ವರ ಅಥವಾ ಕ್ಷೇತ್ರ ಎನ್ನುತ್ತಿದ್ರು. ನೇಗಿಲನ್ನ ಲಿಂಗಲ ಅಂತೇಳಿ ಕರಿತಾ ಇದ್ರು. ಋಗ್ವೇದದಲ್ಲಿ ಆರ್ ಅಥವಾ ಆರ್ಯ ಅಂತೇಳಿ ಈ ಕೃಷಿ ಬಗ್ಗೆ ಉಲ್ಲೇಖ ಇರ್ತಕ್ಕಂಥ 24 ಕಡೆಗೆ ಬಳಸಿರ್ತಕ್ಕಂಥ ಒಂದು ನಮಗೆ ಆಧಾರ ಸಿಗುತ್ತೆ ಅಂತೇಳಿ. ಇಲ್ಲಿ ಆರ್ ಅಥವಾ ಆರ್ಯ ಅಂದರೆ ಕೃಷಿ ಮಾಡುವವ ಅಂತ ಅರ್ಥ. ಇವ್ರು ಏನೇನ್ ಬೆಳಿತಾ ಇದ್ರು ಹಾಗಾದ್ರಂದ್ರ ಗೋಧಿ ಬೆಳಿತಾ ಇದ್ರು, ಬಾರ್ಲಿ ಬೆಳಿತಾ ಇದ್ರು, ಅಕ್ಕಿ ಬೆಳಿತಾ ಇದ್ರು, ಹತ್ತಿ, ರೇಷ್ಮೆ, ಎಣ್ಣೆ ಕಾಳುಗಳು, ಹಣ್ಣು ಮತ್ತು ತರಕಾರಿಗಳನ್ನ ಇವರು ಬೆಳಿತಾ ಇದ್ರು ಅಂತೇಳಿ. ಆದ್ರೆ ಇವುಗಳಿಗೆ ಏನಂತ ಹೆಸರು ಕರಿತಾ ಇದ್ರು ಅಂದ್ರ ಗೋಧಿಗೆ ಗೋಧುಮ ಅಂತೇಳಿ ಕರಿತಾ ಇದ್ರು. ಇವ್ರು ಗೋಧಿಗೆ ಗೋಧುಮ ಅಂತೇಳಿ ಕರಿತಾ ಇದ್ರು. ಬಾರ್ಲಿಗೆ ಯುವ ಅಂತೇಳಿ ಕರಿತಾ ಇದ್ರು. ಯವ ಅಂತೇಳಿ ಬಾರ್ಲಿಗೆ ಕರಿತಾ ಇದ್ರು. ಅಕ್ಕಿಗೆ ರ್ವೀಸ್ ಅಂತೇಳಿ ಕರಿತಾ ಇದ್ರು. ನೋಡ್ರಿ, ರ್ವೀಸ್ ಅಂತಕ್ಕಂಥದ್ದು ರೈಸ್ ಅಂತಕ್ಕಂಥದ್ದು ಸ್ವಲ್ಪ ಸಾಮ್ಯತೆಯನ್ನು ಹೊಂದಿದೆ. ಹಾಗಾಗಿ ಈ ರ್ವೀಸ್ ಅಂತಕ್ಕಂಥ ಶಬ್ದ ರೈಸ್ಗೆ ಸಾಮ್ಯತೆ ಹೊಂದಿರೋದ್ರಿಂದ ಈ ಆರ್ಯನ್ನರ ಏನು ಭಾಷೆ ಐತಲ್ಲ, ಇಂಡೋ ಯುರೋಪಿಯನ್ ಭಾಷೆಗೆ ಸಮೀಪ ಇರ್ಬೋದು ಅನ್ನೋ ವಾದವನ್ನ ಈ ಭಾಷಾ ತಜ್ಞರು ಮುಂದಿಡ್ತಕ್ಕಂಥದ್ದು. ನೆಕ್ಸ್ಟ್ ಹತ್ತಿ, ಎಣ್ಣೆಕಾಳು. ಹತ್ತಿಗೆ ಸಿಂಧೂನ್ ಅಂತ ಕರಿತಾ ಇದ್ರು. ಎಲ್ಲಿ? ಸಿಂಧು ನಾಗರಿಕತೆಯಲ್ಲಿ. ಇಲ್ಲಿ ಇವರು ಹತ್ತಿ ಅಂತಾನೆ ಕರಿತಾ ಇದ್ದಿದ್ದು. ಮತ್ತೆ ಇವರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಕೃಷಿಗಾಗಿ ನದಿ, ಕಾಲುವೆ ನೀರನ್ನ ಅಥವಾ ಬಾವಿ ನೀರನ್ನ ಬಳಸಿಕೊಳ್ತಾ ಇದ್ರು. ಮೊನ್ನೆ ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು, ಋಗ್ವೇದ ಕಾಲದ ಜನರು ಕೃಷಿಗೆ ಕಾಲುವೆ, ಬಾವಿ ಮತ್ತು ನದಿಯ ನೀರನ್ನ ಬಳಸಿಕೊಳ್ತಾ ಇದ್ರು ಅಂತೇಳಿ. ಜೊತೆಗೆ ಇವರು ಋತುಮಾನಕ್ಕೆ ತಕ್ಕಂತೆ ಬೀಜಗಳನ್ನ ಕೊಯ್ಲು ಮಾಡುವುದು, ಅವನ್ನ ರಕ್ಷಣೆ ಮಾಡುವುದು, ರಸಗೊಬ್ಬರಗಳನ್ನ ತಯಾರಿಸುವುದು, ಈ ರೀತಿಯಾಗಿ ಎಲ್ಲಾ ಬಳಕೆಗಳ ಬಗ್ಗೆ ಆರ್ಯರಿಗೆ ತಿಳಿದಿತ್ತು. ಅಂದ್ರೆ ಯಾರು ಆರ್ಯರು ಅಂದ್ರೆ ಇಲ್ಲಿ ಋಗ್ವೇದ ಕಾಲದ ಜನರಿಗೆ ತಿಳಿದಿತ್ತು ಅಂತ ಅರ್ಥ. ಮತ್ತೆ ಇವರು ವರ್ಷಕ್ಕೆ 2 ರಿಂದ 3 ಬೆಳೆಗಳನ್ನ ತೆಗಿತಾ ಇದ್ರು. ಮತ್ತು ಋಗ್ವೇದ ಕಾಲದಲ್ಲಿ ಈ ಭೂಮಿಯ ಒಡೆತನ ಖಾಸಗಿಯಾಗಿತ್ತು. ಖಾಸಗಿಯವರ ಕೈಯಲ್ಲಿ ಭೂಮಿ ಇರ್ತಾ ಇತ್ತು ಅಂತೇಳಿ. ಇವ್ರದ್ದು ಎರಡನೇದ್ ಮುಖ್ಯ ಏನಪ್ಪಾ ಅಂದ್ರ ಪಶುಪಾಲನೆ. ಹಸುಗಳ ಬಗ್ಗೆ 176 ಕಡೆಗೆ ಉಲ್ಲೇಖ ಮಾಡಲಾಗಿದೆ ಋಗ್ವೇದದಲ್ಲಿ. ಗೌ ಅಂತ ಕರಿತಾ ಇದ್ರು ಹಸುವನ್ನ. ಏನಂತ ಕರಿತಾ ಇದ್ರು? ಗೌ ಮೇ ಬಿ ಗೋವು ಮುಂದೆ ಅದು ಅಪಭ್ರಂಶ ಆಗಿ ಗೋವು ಅಂತ ಏನ್ ಬಂದಿದೆ ಅಲ್ವಾ, ಈ ಗೌ ಅಂತಕ್ಕಂಥ ಶಬ್ದವನ್ನ ಅವರು ಬಳಸ್ತಾ ಇದ್ರು. ಮುಖ್ಯವಾಗಿ ದನಗಳು,
ಪಶುಗಳು ಅವರ ಒಂದು ಆರ್ಥಿಕತೆಯ ಮೂಲ ಆಗಿತ್ತು. ಈ ದನಗಳ ಜೊತೆಗೆ ಕುದುರೆಗಳನ್ನು ಕೂಡ ಅವರು ಸಾಕ್ತಾ ಇದ್ರು. ಈ ಕುದುರೆ ಮತ್ತು ದನಗಳನ್ನ ತಮ್ಮ ಆಸ್ತಿಯಂತೆ ಅವರು ರಕ್ಷಣೆ ಮಾಡ್ಕೊಂಡಿದ್ರು ಅಂತ ಹೇಳ್ಬೋದು, ಆಸ್ತಿ ಅವ್ರಿಗೆ. ಮತ್ತೆ ಯಾರತ್ರ ಎಷ್ಟು ಹಸು ಇರ್ತೈತೋ, ಎಷ್ಟು ಕುದುರೆಗಳಿರ್ತಾವೋ ಅವರನ್ನ ಆ ಸಂಖ್ಯೆಗಳ ಮೇಲೆ ಶ್ರೀಮಂತ ಅಂತೇಳಿ ಕರಿತಾ ಇದ್ರು. ಶ್ರೀಮಂತ ಅಂತೇಳಿ ಕರಿತಾ ಇದ್ರು. ಮತ್ತೆ ಇವ್ರಿಗೆ ಹಸು ಪೂಜನೀಯ ಒಂದು ಪ್ರಾಣಿಯಾಗಿತ್ತು, ಪೂಜೆ ಮಾಡ್ತಾ ಇದ್ರು, ಅದನ್ನ ಹಸು ಪೂಜೆಯನ್ನ ಮಾಡ್ತಾ ಇದ್ರು. ಮತ್ತು ಇಲ್ಲಿ ಹಸುಗಳ ಹತ್ಯೆ, ಏನು ಹಸು ಹತ್ಯೆಯನ್ನ ನಿಷೇಧ ಮಾಡಿದ್ರು. ಅದು ನಿಷೇಧ ಆಗಿತ್ತು ಅವರ ಸಮಾಜದಲ್ಲಿ. ಅದಕ್ಕ ಆಜ್ಞಾ ಎಂಬ ಪದವನ್ನ ಬಳಸ್ತಾ ಇದ್ರು, ಆಜ್ಞಾ. ಜೊತೆಗೆ ಎತ್ತು, ಕುದುರೆ, ಒಂಟೆಗಳನ್ನ ಕೃಷಿಗೆ ಮತ್ತು ಸಾರಿಗೆಗೆ ಎರಡಕ್ಕೂ ಬಳಸ್ತಾ ಇದ್ರು. ಕುರಿಯನ್ನ ಬಳಸ್ತಾ ಇದ್ರು, ಕುರಿ ಮತ್ತು ಮೇಕೆಗಳನ್ನ ಉಣ್ಣೆಗಾಗಿ ಬಳಸ್ತಾ ಇದ್ರು. ಇವರು ಗಾಂಧಾರ ದೇಶದಿಂದ ಹೆಣ್ಣು ಕುರಿಗಳನ್ನ ತರಿಸ್ಕೊಳ್ತಾ ಇದ್ರು ಅಂತೇಳಿ. ಗಾಂಧಾರ ಅಂದ್ರೆ ಪಕ್ಕಕ್ಕೆ ಇರ್ತಕ್ಕಂಥ ಗಾಂಧಾರ ದೇಶ, ಈಗಿನ ಗಾಂಧಾರ ಅಂದ್ರೆ ಈಗಿನ ಆಫ್ಘನ್, ಅಲ್ಲಿಂದ ಹೆಣ್ಣು ಕುರಿಗಳನ್ನ ತರಿಸ್ಕೊಳ್ತಾ ಇದ್ರು ಅಂತೇಳಿ ಹೇಳ್ಬೋದು. ಈ ಗಾಂಧಾರ ದೇಶದ ಹೆಣ್ಣು ಕುರಿಗಳ ಉಣ್ಣೆ ಪ್ರಸಿದ್ಧ ಆಗಿತ್ತು, ಅಲ್ಲಿಂದ ಅವರು ತರಿಸ್ತಾ ಇದ್ರು ಅಂತೇಳಿ. ಮತ್ತೆ ಈ ಕುದುರೆಯನ್ನ ಯಾಗಗಳ ಸಂದರ್ಭದಲ್ಲಿ ಮತ್ತು ಯುದ್ಧದ ಸಂದರ್ಭದಲ್ಲಿ ಮತ್ತು ಸಾರಿಗೆಗಾಗಿ ಬಳಸ್ತಾ ಇದ್ರು ಕುದುರೆಯನ್ನ. ಮತ್ತು ಅವ್ರದ್ದೇನಪ್ಪಾ ಅಂದ್ರೆ ಜೀವನೋಪಾಯ ಪಶುಪಾಲನೆ ಮೇಲೇನೂ ಕೂಡ ಡಿಪೆಂಡ್ ಆಗಿತ್ತು. ಇಲ್ಲಿ ಹಾಲು, ಹೈನ ಮತ್ತು ಉಣ್ಣೆಗಾಗಿ ಮತ್ತು ಇನ್ನಿತರ ಕೃಷಿ ಕೆಲಸಕ್ಕಾಗಿ ಪಶುಪಾಲನೆಯನ್ನ ಹೆಚ್ಚು ಹೊಂದಿರ್ತಾ ಇದ್ರು. ಯಾರು ಅತಿ ಹೆಚ್ಚು ಪಶುಗಳನ್ನು ಹೊಂದಿದ್ದರು ಅವನನ್ನ ಶ್ರೀಮಂತ, ಧನವಂತ, ಗೋವಂತ ಅಂತೇಳಿ ಕರಿತಾ ಇದ್ರು. ಮತ್ತೆ ಇವ್ರದ್ದು ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರ, ಹಸುಗಳ ಮೇಲೆ ಮುದ್ರೆ ಹಾಕಿ ನಮ್ ದನಗಳು ಇವು ಎಲ್ಲಿ ಹೋಗ್ಬಾರ್ದು ಅನ್ನೋ ಒಂದ್ ಇದಕ್ಕೋ ಏನೋ ಗೊತ್ತಿಲ್ಲ, ಹಸುಗಳ ಕಿವಿಗಳ ಮೇಲೆ ಅವರು ಮುದ್ರೆಯನ್ನ ಹಾಕ್ತಾ ಇದ್ರು. ಆ ಮುದ್ರೆಯನ್ನ ಏನಂತ ಕರಿತಾ ಇದ್ರಂದ್ರ ಅಷ್ಟಕರ್ಣಿ ಅಂತೇಳಿ ಕರಿತಾ ಇದ್ರು ಅಂತ, ಅಷ್ಟಕರ್ಣಿ ಅಂತೇಳಿ ಕರಿತಾ ಇದ್ರು. ಮತ್ತೆ ಇವರಲ್ಲಿ ಗೋ ಹತ್ಯೆ ನಿಷೇಧ ಆಗಿತ್ತು. ಆ ಗೋ ಹತ್ಯೆಗೆ ಆಜ್ಞಾ ಎಂಬ ಶಬ್ದವನ್ನ ಬಳಸ್ತಾ ಇದ್ರು. ಮತ್ತು ಈ ನೋಡ್ರಿ, ವಿದ್ವತ್ ಸಭೆಗಳೇನ್ ಇರ್ತಾ ಇದ್ವು, ಚರ್ಚೆ, ಭಾಷಣ ಅಥವಾ ಏನಾದ್ರೂ ಸ್ಪರ್ಧೆಗಳನ್ನ ಏರ್ಪಡಿಸಿದಾಗ ಗೆಲ್ತಕ್ಕಂಥವರಿಗೆ ಮತ್ತು ಯಾರು ವಿಜಯಿ ಆಗ್ತಾರೋ ಅವರಿಗೆ ಬಹುಮಾನದ ರೂಪದಲ್ಲಿ ಹಸುಗಳನ್ನ ಕೊಡಲಾಗ್ತಾ ಇತ್ತು. ಹಸುಗಳನ್ನ ಬಹುಮಾನದ ರೂಪದಲ್ಲಿ ಅವರು ಪಡೆದುಕೊಳ್ತಾ ಇದ್ರು ಅಂತೇಳಿ ಹೇಳ್ಬೋದು. ಇಲ್ಲಿ ಯಾಜ್ಞವಲ್ಕ ಋಷಿ ಏನಿದ್ದಾರಲ್ಲ, ಅವರು ಒಂದು ವಿದ್ವತ್ ಸಭೆಯಲ್ಲಿ ಜನಕ ಮಹಾರಾಜನಿಂದ 1,000 ಗೋವುಗಳನ್ನ ಪಡೆದರು ಅಂತೇಳಿ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಗುರುಕುಲಗಳಲ್ಲಿ ಅತಿ ಬೆಸ್ಟ್ ವಿದ್ಯಾರ್ಥಿಗೆ ಕೂಡ ಅವ್ರು ಏನ್ ಮಾಡ್ತಾ ಇದ್ರು, ಈ ಗೋವನ್ನ ಕಾಣಿಕೆಯಾಗಿ ಕೊಡ್ತಾ ಇದ್ರು ಅಂತೇಳಿ ಹೇಳ್ಬೋದು. ಒಟ್ಟು ಗೋವು ಅವರ ಒಂದು ಪವಿತ್ರ ಪ್ರಾಣಿಯಾಗಿತ್ತು ಮತ್ತು ಆರ್ಥಿಕತೆಯ ಬೆನ್ನೆಲುಬು ಕೂಡ ಆಗಿತ್ತು ಅಂತ ಹೇಳ್ಬೋದು ಗೋವು. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರ, ಈ ಗೋವುಗಳಿಗಾಗಿನೇ ಎಷ್ಟೋ ಸಂದರ್ಭದಲ್ಲಿ ಯುದ್ಧಗಳು ನಡೀತಾ ಇದ್ವು. ಅನ್ಯ ಕೋಮಿನವ್ರು ಏನಾದ್ರೂ ಬಂದು ಗೋವುಗಳನ್ನ ಅಪಹರಣ ಮಾಡಿದರೆ ಅಥವಾ ಯಾರಾದ್ರೂ ಗೋವುಗಳನ್ನ ಕಳ್ಳತನ ಮಾಡಿದ್ರೆ ಅವರಿಗೆ ಕಠಿಣವಾದ ಶಿಕ್ಷೆಗಳನ್ನ ಅವರು ನೀಡ್ತಾ ಇದ್ರು ಅಂತೇಳಿ ಹೇಳಲಾಗಿದೆ. ಅಂದ್ರೆ ಗೋವು ಅವರ ಪವಿತ್ರ ಪ್ರಾಣಿ ಮತ್ತು ಅವ್ರಿಗೆ ಭಾವನಾತ್ಮಕವಾಗಿ ಅದು ಬಹಳ ಹತ್ತಿರದಲ್ಲಿ ಇತ್ತು ಅಂತೇಳಿ ಅನೇಕ ಬುಡಕಟ್ಟಿನವರ ಜೊತೆಗೆ ಗೋವುಗಳಿಗೋಸ್ಕರ ಮತ್ತು ಗೋವಿನ ಭೂಮಿಗೋಸ್ಕರ ಅವರು ಯುದ್ಧವನ್ನ ಮಾಡ್ತಾ ಇದ್ರು ಅಂತೇಳಿ ಹೇಳಿದೆ. ಈ ಬೃಹದಾರಣ್ಯಕದಲ್ಲಿ ಪಶುಪಾಲನೆ ಅಭಿವೃದ್ಧಿ ಹೆಂಗಾಯ್ತು ಎಂಬುದ್ರ ಬಗ್ಗೆ ಮಾಹಿತಿಯನ್ನ ಕೊಡಲಾಗಿದೆ. ಬೃಹದಾರಣ್ಯಕದಲ್ಲಿ ಅಂದ್ರೆ ಅರಣ್ಯ ಇರ್ತಕ್ಕಂಥದ್ದು ಪಶುಪಾಲನೆಗೆ ಇದಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಅದ್ರಲ್ಲಿ ಕೊಡಲಾಗಿದೆ ಅಂತೀವಿ. ಮತ್ತೆ ಯಜುರ್ವೇದದಲ್ಲಿ ಒಟ್ಟು 609 ಪ್ರಾಣಿಗಳ ಪಟ್ಟಿಯನ್ನ ನೀಡಲಾಗಿದೆ ಅಂತೇಳಿ. ಅಂದ್ರೆ ಯಾವ ತರದ ಪ್ರಾಣಿಗಳು, ಈಗ ಗೋವು ಇರ್ಬೋದು, ಕುದುರೆ ಇರ್ಬೋದು, ಹಸು, ಎಮ್ಮೆ ಇರ್ಬೋದು, ಆಮೇಲೆ ಕುರಿ, ಮೇಕೆ, ಒಂಟೆ, ಈ ರೀತಿಯಾಗಿ ಒಟ್ಟು 609 ಪ್ರಾಣಿಗಳ ಪಟ್ಟಿಯನ್ನ ಯಜುರ್ವೇದದಲ್ಲಿ ನೀಡಲಾಗಿದೆ ಅಂತೇಳಿ. ಜೊತೆಗೆ ಇವರು ಎಲ್ಲಪ್ಪ ಈ ಗೋವುಗಳನ್ನ ಮೇಯಿಸ್ತಾ ಇದ್ರಂದ್ರೆ ಪೂರ್ತಿಯಾಗಿ ಗಂಗಾ ನದಿ ಬಯಲು, ಇದನ್ನ ಆರ್ಯಾವರ್ತ ಅಂತ ಏನ್ ಕರಿತೀವಲ್ಲ, ಇಲ್ಲಿ ಅವರು ಪಶುಪಾಲನೆ ಮತ್ತು ಕೃಷಿಯಲ್ಲಿ ತೊಡಗಿದರು. ಆರಂಭದಲ್ಲಿ ಎಲ್ಲವೂ ಕಾಡಾಗಿತ್ತು. ನಂತರ ಅವರು ಸ್ವಲ್ಪ ಕಾಡು ಭೂಮಿಯನ್ನ ಕಡಿದು ಕೃಷಿಗೆ ಅದನ್ನ ಉಪಯೋಗ ಮಾಡಿಕೊಂಡರು. ಅಲ್ಲೇ ಅವರು ಪಶುಗಳನ್ನು ಕೂಡ ಮೇಯಿಸ್ತಾ ಇದ್ರು ಅಂತೇಳಿ ಹೇಳ್ಬೋದು. ಇದ್ರ ಜೊತೆಗೆ
ಇವರು ತಾಮ್ರ, ಕಂಚು, ಕಬ್ಬಿಣ ಇತರ ಲೋಹಗಳನ್ನು ಕೂಡ ಬಳಸ್ತಾ ಇದ್ರು ಅಂತ ಹೇಳ್ಬೋದು. ಮತ್ತೆ ಇವರ ಆರ್ಥಿಕತೆಯಲ್ಲಿ ಕಂಬಾರರು, ಕುಂಬಾರರು, ನೇಕಾರರು ಎಲ್ಲರೂ ಕೂಡ ಕಾಣಿಸ್ಕೊಳ್ತಾರೆ ಅಂತೇಳಿ ರೋಮಿಲ ತಾಪರ್ ಅವರು ಹೇಳಿದ್ದಾರೆ ಅಂತೇಳಿ. ಅಂದ್ರೆ ಈ ಕೃಷಿ ಅನ್ನೋದು ಅವ್ರದ್ದು ಆರ್ಥಿಕತೆ ಅನ್ನೋದು ಕೇವಲ ಕೃಷಿ ಮೇಲೆ ಸೀಮಿತ ಆಗಿರ್ಲಿಲ್ಲ, ಪಶುಪಾಲನೆ ಮತ್ತು ಇನ್ನಿತರ ಕೃಷಿ, ಆಮೇಲೆ ಉಣ್ಣೆಯ ಒಂದು ಕೃಷಿ, ಜೊತೆಗೆ ಇನ್ನಿತರ ಏನು ವೃತ್ತಿಗಳಾದಂತ ಕಮ್ಮಾರಿಕೆ, ಚಮ್ಮಾರಿಕೆ, ಆಮೇಲೆ ಕುಂಬಾರರು, ಲೋಹಗಾರರು, ಮೀನುಗಾರರು, ರಥ ಕಟ್ಟುವವರು, ಈ ರೀತಿಯಾಗಿ ನೇಗಿಲು ನಿರ್ಮಾಣ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಕಾಣಿಸಿಕೊಳ್ತಾರೆ ಅಂತೇಳಿ ಹೇಳ್ಬೋದು ಇವರ ಸಮಾಜದಲ್ಲಿ ಅಂತ. ಇದು ಅವರ ಆರ್ಥಿಕತೆ ಆಗಿತ್ತು. ಇನ್ನು ಜೊತೆಗೆ ನೂಲುವುದು, ನೇಯುವುದು, ಮರಗೆಲಸ, ಚಾಪೆ ಎಣ್ತಕ್ಕಂಥದ್ದು ಇವು ಕೂಡ ಪ್ರಗತಿಯಲ್ಲಿದ್ವು. ಆಭರಣಗಳ ತಯಾರಿಕಾಗಾರರಾದಂತ ಅಕ್ಕಸಾಲಿಗರಿದ್ರು, ಚರ್ಮವನ್ನು ತಯಾರು ಮಾಡ್ತಕ್ಕಂಥವ್ರಿದ್ರು. ಅಂದ್ರೆ ಆರ್ಯರ ಸಮಾಜದಲ್ಲಿ ಅಥವಾ ಋಗ್ವೇದದ ಸಮಾಜದಲ್ಲಿ ಕೃಷಿ, ಪಶುಪಾಲನೆ ಮತ್ತು ಇನ್ನಿತರ ಸಾಮಾಜಿಕ ವೃತ್ತಿಗಳು ಕಾಣಿಸ್ಕೊಳ್ತವೆ ಅಂತ ಹೇಳ್ಬೋದು. ಆದ್ರೆ ವ್ಯಾಪಾರ ಇವ್ರದ್ದು ಸಿಂಧು ನಾಗರಿಕತೆಯಷ್ಟು ಪ್ರಬಲ ಆಗಿರ್ಲಿಲ್ಲ. ಅಂದ್ರೆ ಆಂತರಿಕ ವ್ಯಾಪಾರ ಇತ್ತು, ತಮ್ಮದೇ ಸಮಾಜದಲ್ಲಿ ವ್ಯಾಪಾರ ಇತ್ತು. ಅಂದ್ರೆ ವಿದೇಶಿ ಅಥವಾ ಹೊರದೇಶಿಯರ ಜೊತೆಗೆ ಇವ್ರದ್ದು ವ್ಯಾಪಾರ ಅಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರ್ಲಿಲ್ಲ ಅಂತೇಳಿ ಹೇಳ್ಬೋದು. ಅಂದ್ರೆ ಸಿಂಧು ಕಾಲದ ಜನರ ವ್ಯಾಪಾರ ವಿದೇಶಿಗಳ ಜೊತೆಗೆ ಇತ್ತು. ಅವರು ವ್ಯಾಪಾರಕ್ಕೆ ಸಾಕಷ್ಟು ಮಹತ್ವವನ್ನು ಕೊಟ್ಟಿದ್ರು, ಅವ್ರದ್ದು ಮುಖ್ಯ ವೃತ್ತಿಯಾಗಿತ್ತು ವ್ಯಾಪಾರ. ಆದ್ರೆ ಈ ಆರ್ಯರ ಜನರ ವ್ಯಾಪಾರ ಅಂತರ್ದೇಶೀಯ, ಅಂದ್ರೆ ಅಂತರ್ಮುಖವಾಗಿ ಅಂತರ್ ಸಮಾಜದಲ್ಲೇ ಇತ್ತು. ತಮ್ಮ ತಮ್ಮ ಸಮಾಜ, ತಮ್ಮ ಬುಡಕಟ್ಟುಗಳಲ್ಲೇ ಇವ್ರದ್ದು ವ್ಯಾಪಾರ ಇತ್ತು. ಮತ್ತೆ ಇಲ್ಲಿ ವಸ್ತು ವಿನಿಮಯ ಪದ್ಧತಿ ಕೂಡ ಇತ್ತು. ನಾನೊಂದು ವಸ್ತು ಕೊಟ್ರೆ ನೀನೊಂದು ವಸ್ತು ಕೊಡ್ತಕ್ಕಂಥದ್ದು, ಮುಯ್ಯಿ ಪದ್ಧತಿ ಅಂತ ಏನ್ ಕರಿತೀವಲ್ಲ ನಾವು, ಆ ರೀತಿ ಸಿಸ್ಟಮ್ ಅನ್ನ ಇವರು ಅಳವಡಿಸಿಕೊಂಡಿದ್ರು. ಮತ್ತ ಹಸುವನ್ನ, ಏನ್ ಗೋವನ್ನ ಅವರು ವಿನಿಮಯ ಮಾಡ್ಕೊಳ್ತಾ ಇದ್ರು. ನನ್ನ ಹತ್ರ ಇರಿದಾಗ ನೀನು ಹಸುವನ್ನ ಕೊಡ್ತಕ್ಕಂಥದ್ದು, ನಿನ್ನ ಹತ್ರ ಇರಿದಾಗ ನಾನು ಕೊಡ್ತಕ್ಕಂಥದ್ದು. ಈಗ ನನ್ನ ಹತ್ರ ಅಕ್ಕಿ ಇಲ್ಲ ಅಂದ್ರೆ ನಿನ್ನ ಹತ್ರ ಕಡ ಇಸ್ಕೊಳ್ಳೋದು, ಆ ನಂತರ ನಾನು ಮುಟ್ಟಿಸ್ತಕ್ಕಂಥದ್ದು. ಈ ರೀತಿ ವಿನಿಮಯ ಪದ್ಧತಿ, ವಸ್ತು ವಿನಿಮಯ ಪದ್ಧತಿ ಏನು ಜಾರಿಯಲ್ಲಿ ಇತ್ತು. ಅದನ್ನ ನಾವು ಮುಯಿ ಪದ್ಧತಿ ಅಂತ ಹೇಳ್ತೀವಿ, ಖಡಾ ಪದ್ಧತಿ ಅಂತ ಹೇಳ್ತೀವಿ. ಅದನ್ನ ಜಾಜ್ಮನಿ ಸಿಸ್ಟಮು ಕೂಡ ಆಗುತ್ತೆ. ಅದು ಮುಂದಿನ ಒಂದು ಉತ್ತರ ವೇದಗಳ ಕಾಲಕ್ಕೆ ಜಾಜ್ಮನಿ ಸಿಸ್ಟಮ್ ಆಗಿ ಪರಿವರ್ತನೆ ಆಗುತ್ತೆ. ಜಾಜ್ಮನಿ ಸಿಸ್ಟಮ್ ಅನ್ನಂದ್ರ, ಈಗ ಕ್ಷೌರ ಮಾಡೋರು ಇರ್ತಾರೆ, ವರ್ಷ ಪೂರ್ತಿ ಒಂದು ಮನೆಗೆ ಕ್ಷೌರ ಮಾಡುವುದು, ಕೊನೆಯಲ್ಲಿ ಆ ಮನೆಯಿಂದ ದವಸ ಧಾನ್ಯ ಅಥವಾ ಹಣವನ್ನ ಪಡಿತಕ್ಕಂಥದ್ದು ಅಂತೇಳಿ. ಈ ರೀತಿ ಇವರ ಒಂದು ವ್ಯಾಪಾರ ವಿನಿಮಯ ಪದ್ಧತಿಯಲ್ಲೇ ಸಾಕಷ್ಟು ಅಭಿವೃದ್ಧಿಯನ್ನ ಕಂಡಿತ್ತು ಅಂತೇಳಿ. ಮತ್ತೆ ಅಲ್ಲೇನಪ್ಪ ಅನ್ನಂದ್ರ ಹಸುವನ್ನ ಅವರು ವಿನಿಮಯಕ್ಕಾಗಿ ಬಳಸ್ತಾ ಇದ್ರು ಅಂತೇಳಿ. ಮತ್ತೆ ಬಟ್ಟೆ, ಚರ್ಮದ ವ್ಯಾಪಾರ ಇತ್ತು. ಆಮೇಲೆ ನಿಷ್ಕ ಎಂಬ ನಾಣ್ಯದ ಬಳಕೆಯನ್ನು ಕೂಡ ಇತ್ತು ಅಂತೇಳಿ ಇಲ್ಲಿ ವಿದ್ವಾಂಸರು ಹೇಳ್ತಾರೆ. ಈ ನಿಷ್ಕ ಎಂಬ ನಾಣ್ಯ ಬಳಕೆಯಲ್ಲಿತ್ತು ಅಂತೇಳಿ. ಜೊತೆಗೆ ಈ ಋಗ್ವೇದದಲ್ಲಿ ಏನಪ್ಪಾ ಅಂದ್ರೆ 100 ಹಸು, 100 ಕುದುರೆ ಮತ್ತು 100 ನಿಷ್ಕಗಳನ್ನ ಕಾಣಿಕೆಯಾಗಿ ಕೊಟ್ಟಿರ್ತಕ್ಕಂಥ ಉಲ್ಲೇಖವನ್ನ ಮಾಡಲಾಗಿದೆ ಅಂತೇಳಿ. ಅಂದ್ರೆ ಈ 100 ಹಸು, 100 ನಿಷ್ಕ ಮತ್ತು 100 ಕುದುರೆಗಳನ್ನ ವಿನಿಮಯಕ್ಕಾಗಿ, ವ್ಯಾಪಾರದ ವಿನಿಮಯಕ್ಕಾಗಿ ಬಳಸಿರ್ತಕ್ಕಂಥ ಉಲ್ಲೇಖವನ್ನ ಋಗ್ವೇದದಲ್ಲಿ ನಾವು ನೋಡಬಹುದು ಅಂತೇಳಿ. ಜೊತೆಗೆ ಋಗ್ವೇದದ ಅಂತ್ಯದ ಕಾಲಕ್ಕೆ ಸುವರ್ಣ, ಶತಮಾನ, ಕೃಷ್ಣವಲ ಮತ್ತು ಹಿರಣ್ಯ ಪದಾಸ್ ಎಂಬ ನಾಣ್ಯಗಳು ಚಲಾವಣೆಗೆ ಬಂದವು ಅಂತೇಳಿ. ಇವೆಲ್ಲವೂ ಬಂಗಾರದ ಮಣದ ತೂಕದ ಮೇಲೆ ಬಳಸ್ತಾ ಇದ್ರು, ಅದರ ಬಂಗಾರದ ತೂಕವನ್ನ ಇದಕ್ಕ ಬಳಸ್ತಾ ಇದ್ರು ಅಂತೇಳಿ ಹೇಳ್ಬೋದು. ಆಮೇಲೆ ಯಾವ್ಯಾವಪ್ಪ ಅನ್ನಂದ್ರ ಸುವರ್ಣ, ಶತಮಾನ, ಕೃಷ್ಣವಲ, ಹಿರಣ್ಯ ಪದಾಸ್ ಎಂಬ ನಾಣ್ಯಗಳು ಚಲಾವಣೆಗೆ ಬಂದ್ವು ಅಂತೇಳಿ. ಆಮೇಲೆ ನಿಷ್ಕ ಎನ್ನುವುದೈತಲ್ಲ, ಅದು ಚಿನ್ನದ ನಾಣ್ಯ ಆಗಿತ್ತು. ಅದನ್ನ ಕಂಠಾಭರಣ ಕೂಡ ಅಂತ ಕರಿತಾ ಇದ್ರು ಅವರು. ಇದನ್ನ ಈ ನಾಣ್ಯಗಳನ್ನ ಅವರು ವ್ಯಾಪಾರದಲ್ಲಿ ಬಳಸ್ತಾ ಇದ್ರು ಅಂತೇಳಿ. ಆಮೇಲೆ ಇಲ್ಲಿ ಏನು ಭೂಮಿ ಆಗಲೇ ಹೇಳಿದ್ವಲ್ಲ, ಖಾಸಗಿಯವರ ವಶದಲ್ಲಿತ್ತು. ಅವರು ಒಂದೊಂದ್ಸರಿ ಬಂಡವಾಳಗಾರರ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ರು. ವರ್ತಕ ವರ್ಗ ಇತ್ತು ಅವರಲ್ಲಿ ಕೂಡ, ಅವರು ಸಾಲವನ್ನು ನೀಡುವವರಾಗಿದ್ರು ಅಂತೇಳಿ. ಹಾಗಾಗಿ ಇವ್ರದ್ದು ವ್ಯಾಪಾರ ಏನಿದ್ರು ಅಂತರ್ದೇಶೀಯವಾಗಿತ್ತು ವಿನಃ ವಿದೇಶಿಗಳ ಜೊತೆಗೆ ವ್ಯಾಪಾರ ಇರಲಿಲ್ಲ. ಅಷ್ಟು ಸಿಂಧು ನಾಗರಿಕತೆಯ ಜನರಷ್ಟು ವಿದೇಶಿ ವ್ಯಾಪಾರದ ತರ ಇವ್ರದ್ದು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದ್ರು ಇತ್ತು
ಹೊರದೇಶಿಯರ ಜೊತೆಗೆ ಅಥವಾ ವಿದೇಶಿಯರ ಜೊತೆಗೆ ಇರಲಿಲ್ಲ ಅಂತೇಳಿ. ಸಮುದ್ರ ವ್ಯಾಪಾರ ಇರಲಿಲ್ಲ. ಸಮುದ್ರ ವ್ಯಾಪಾರದ ಬಗ್ಗೆ ಆರ್ಯರಲ್ಲಿ ಎಲ್ಲಿ ಉಲ್ಲೇಖ ಆಗಿಲ್ಲ. ಋಗ್ವೇದದಲ್ಲಿ ಕೂಡ ಸಮುದ್ರ ವ್ಯಾಪಾರದ ಬಗ್ಗೆ ಉಲ್ಲೇಖ ಆಗಿಲ್ಲ ಅಂತೇಳಿ. ಮತ್ತೆ ಇವ್ರದ್ದು ಸಾರಿಗೆಯಲ್ಲಿ ವಿಶೇಷವಾಗಿ ಎತ್ತಿನ ಗಾಡಿಗಳು, ಕುದುರೆ ಗಾಡಿಗಳು, ರಥ ಗಾಡಿಗಳು ಮತ್ತು ಇವುಗಳನ್ನ ಮಾತ್ರ ನಾವು ನೋಡಬಹುದು. ಆಮೇಲೆ ದೋಣಿ ಬಗ್ಗೆ ಉಲ್ಲೇಖ ಇದೆ, ಅದು ಅಂತರ್ದೇಶೀಯವಾಗಿತ್ತೋ ವಿದೇಶೀಯವಾಗಿತ್ತೋ ಅದ್ರ ಬಗ್ಗೆ ಉಲ್ಲೇಖ ಇಲ್ಲ. ಒಟ್ಟು ದೋಣಿಯ ಬಳಕೆಯನ್ನ ಇವರು ನೌಕೆಗಾಗಿ ಬಳಸ್ತಾ ಇದ್ರು. ಯಾಕಂದ್ರೆ ಗಂಗಾ ನದಿ ಅವತ್ತಿನ ಆರ್ಯಾವರ್ತ ಪ್ರದೇಶದಲ್ಲಿ ಸಾಕಷ್ಟು ನದಿಗಳಿದ್ದು, ಆ ನದಿಗಳಲ್ಲೇ ಇವ್ರು ಏನಾದ್ರು ದೋಣಿ ಬಳಸ್ತಾ ಇದ್ರ ಅನ್ನೋದ್ರ ಬಗ್ಗೆ ನನಗೆ ಒಂಚೂರು ಮಾಹಿತಿ ತಿಳ್ಕೊಂಡ್ ಹೇಳ್ತೀನಿ. ಆದ್ರೆ ವಿದೇಶಿ ಜೊತೆಗೆ ಇವ್ರದ್ದು ಒಂದಿದ್ರು ಅನ್ನೋದಕ್ಕ ಉಲ್ಲೇಖಗಳು ಬಹಳ ಕಡಿಮೆ. ಮತ್ತು ಇನ್ನೊಂದ್ ಕಡೆಗೆ ಹೇಳ್ತಾರೆ, ಆರ್ಯರು ನಗರವಾಸಿಗಳಾಗಿರ್ಲಿಲ್ಲ, ಗ್ರಾಮೀಣ ವಾಸಿಗಳಾಗಿದ್ರು ಅಂತೇಳಿ. ಮತ್ತೆ ಕುದುರೆ ಸವಾರಿಯಲ್ಲಿ ಇವರು ನಿರತರಾಗಿದ್ರು ಅಂತೇಳಿ. ಹಾಗಾಗಿ ಸಾರಿಗೆಗೆ ಸಾಕಷ್ಟು ಎತ್ತಿನ ಗಾಡಿ ಮತ್ತು ಕುದುರೆ ಗಾಡಿಗಳನ್ನೇ ಮತ್ತು ರಥಗಳನ್ನು ಬಳಸ್ತಾ ಇದ್ರು ಅಂತೇಳಿ ಹೇಳ್ಬೋದು. ಜೊತೆಗೆ ಇವ್ರದ್ದು ಏನು ಗೋವಿನ ಕಿವಿಗಳ ಮೇಲೆ ಉಲ್ಲೇಖ ಆಗ್ತಾ ಇದ್ರಲ್ಲ, ಅಷ್ಟಕರ್ಣಿ ಅಂತಕ್ಕಂಥದ್ದು, ಇದನ್ನ ಅಕ್ಕಸಾಲಿಗರೇ ಮಾಡಿ ಕೊಡ್ತಕ್ಕಂಥ ಒಂದು ಉಲ್ಲೇಖವನ್ನು ನೋಡ್ಬೋದು ಅಂತಂದು. ಅಕ್ಕಸಾಲಿಗರು, ಅವತ್ತಿನ ಕಾಲದ ಅಕ್ಕಸಾಲಿಗರು ಕಲೆ ಮತ್ತು ವಿಜ್ಞಾನದಲ್ಲಿ ನುರಿತವರಾಗಿದ್ರು. ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಈ ಹಸುಗಳ ಕಿವಿಗಳ ಮೇಲೆ, ಕುದುರೆಗಳ ಮೇಲೆ ಈ ಉಲ್ಲೇಖಗಳನ್ನ ಹಾಕ್ತಾ ಇದ್ರು. ಮತ್ತೆ ಇವರಿಗೆ ಬರವಣಿಗೆ ಕಲೆ ಕೂಡ ಗೊತ್ತಿತ್ತು. ಬರವಣಿಗೆ ಕಲೆ ಕೂಡ ಆರ್ಯರಿಗೆ ಗೊತ್ತಿತ್ತು ಅಂತ ಹೇಳ್ಬೋದು. ಜೊತೆಗೆ ಖಗೋಳಶಾಸ್ತ್ರ, ವೈದ್ಯಶಾಸ್ತ್ರ, ಗಣಿತ ಶಾಸ್ತ್ರದ ಬಗ್ಗೆ ಇವರಿಗೆ ಗೊತ್ತಿತ್ತು. ಗ್ರಹಗಳ ಚಲನೆಯ ಬಗ್ಗೆ ಗೊತ್ತಿತ್ತು. ಪಂಚಾಂಗವನ್ನು ತಯಾರಿಸುವುದು ಗೊತ್ತಿತ್ತು. ಹಾಗಾಗಿ ಇವರು ವರ್ಷಕ್ಕೆ 12 ತಿಂಗಳು 366 ದಿನ ಮತ್ತು ಈ 28 ಮಳೆ ನಕ್ಷತ್ರಗಳ ಬಗ್ಗೆ ಅವರಿಗೆ ಅರಿವಿತ್ತು ಅಂತೇಳಿ ಹೇಳ್ಬೋದು. ಯಾರಿಗೆ? ಆರ್ಯರ ಜನರಿಗೆ ಇದ್ರು ಇರ್ಬೋದು. ಯಾಕಂದ್ರೆ ವೇದ ಉಪನಿಷತ್ತುಗಳಲ್ಲಿ ಇವುಗಳ ಉಲ್ಲೇಖವನ್ನು ಮಾಡಲಾಗಿದೆ. ಹಾಗಾಗಿ ಆರಂಭದಿಂದಲೂ ಕೂಡ ಖಗೋಳದ ಬಗ್ಗೆ ಇವರಿಗೆ ತಿಳಿದಿತ್ತು ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಬಗ್ಗೆ ಕೂಡ ಇವರಿಗೆ ತಿಳಿದಿತ್ತು ಅಂತೇಳಿ. ಯಾರಿಗೆ? ಆರ್ಯ ಜನರಿಗೆ. ಇಷ್ಟು ಇವ್ರದ್ದು ಆರ್ಯ ಜನರ ಒಂದು ಆರ್ಥಿಕ ಸ್ಥಿತಿಗತಿ ಆಗಿತ್ತು. ನಂತರದಲ್ಲಿ ಇವ್ರು ಏನ್ ಮಾಡಿದ್ರು, ಆರಂಭದಲ್ಲಿ ಕಾಡು ಹಿಂಗೆಲ್ಲ ಅಲೆಮಾರಿಗಳ ತರ ಇದ್ದಂಥವ್ರು ಗಂಗಾ ನದಿಯ ಬೈಲ ಕಾಡನ್ನ ಅವರು ಕಡಿದು ಕೃಷಿ ಮಾಡಿಕೊಳ್ಳುತ್ತಾ ಏನು ಹಿಮಾಲಯ ಪರ್ವತ ಕಪ್ಪಲಿನಿಂದ ಹಿಡಿದು ಆ ಕಡೆ ಪಶ್ಚಿಮದಿಂದ ಪೂರ್ವದ ಕಡೆಗೆ ಹಾಗೆ ವಲಸೆ ಮಾಡುತ್ತಾ ಪೂರ್ತಿಯಾಗಿ ಗಂಗಾ ಮತ್ತು ಯಮುನಾ ನದಿ ಬಯಲನ್ನ ಇವರು ಆವರಿಸಿಕೊಳ್ತಾರೆ ಅಂತೇಳಿ ಹೇಳ್ಬೋದು. ಗಂಗಾ ನದಿ ಬಯಲನ್ನ ಅಂದ್ರೆ ಎಲ್ಲಿ ಈಗಿನ ಉತ್ತರಾಖಂಡದಿಂದ ಬಂಗಾಳದವರೆಗೆ, ಅಸ್ಸಾಮಿನ ಗಂಗಾ ನದಿ ಬಯಲಂದ್ರೆ ನಾವು ಗಂಗಾ ಯಮುನಾ ಡೆಲ್ಟಾ ನದಿ ಮುಖಜ ಭೂಮಿ ಏನಂದ್ರೆ ಬಿಹಾರ, ಈಗಿನ ಬಿಹಾರ, ಪಶ್ಚಿಮ ಬಂಗಾಳ, ಒಡಿಶಾ ಬರಂಗಿಲ್ಲ, ಬಟ್ ಒಡಿಶಾ ಅವತ್ತು ಪಶ್ಚಿಮ ಬಂಗಾಳದ ಭಾಗ ಆಗಿತ್ತು. ಈಗಿನ ಪಶ್ಚಿಮ ಬಂಗಾಳ ಅವತ್ತಿನ ಬಂಗಾಳ ಅದ್ರ ಭಾಗ ಆಗಿತ್ತು ಅಂತೇಳಿ. ಪೂರ್ತಿಯಾಗಿ ಏನು ಆರ್ಯಾವರ್ತ ಪ್ರದೇಶ ಅಥವಾ ಉತ್ತರದ ಬಯಲು ಅಂತ ಕರಿತೀವಲ್ಲ, ಆ ಬಯಲಿನ ಹತ್ರ ಇವರು ವಿಸ್ತರಣೆಯನ್ನ ಹೊಂದಿದ್ರು ಅಂತೇಳಿ. ಬರ್ತಾ ಕೃಷಿ ಭೂಮಿಗಾಗಿ ಅವರು ಆರ್ಯ ಜನರು ಏನ್ ಮಾಡಿದ್ರಪ್ಪ ಅಂದ್ರ ಸಿಂಧು ಪ್ರದೇಶದಿಂದ ಸಂಪೂರ್ಣವಾಗಿ ಗಂಗಾ ನದಿ ಮುಖಜ ಭೂಮಿಯವರೆಗೆ ವಿಸ್ತರಣೆಯನ್ನ ಮಾಡಿದ್ರು ಅಂತೇಳಿ ಹೇಳ್ಬೋದು. ಆ ಪ್ರದೇಶವನ್ನ ದಟ್ಟ ಕಾಡಿದ್ದನ್ನ ಪರಿವರ್ತನೆ ಮಾಡಿಕೊಂಡು ಕೃಷಿಯನ್ನ ಮಾಡಿಕೊಂಡ್ರು ಅಂತೇಳಿ ಹೇಳ್ಬೋದು. ಹೀಗಾಗಿ ಅವರ ವಲಸೆ ಪಶ್ಚಿಮದ ಸಿಂಧು ಭಾಗದಿಂದ ಪೂರ್ವದ ಗಂಗಾವರೆಗೆ ವಿಸ್ತರಣೆಯಾಯಿತು ಅಂತೇಳಿ. ಯಾರ್ದು? ಆರ್ಯ ಜನರ ಒಂದು ವಲಸೆ ಆಯ್ತು, ಕೃಷಿ ಆಯ್ತು, ಅಲ್ಲಿವರೆಗೆ ವಿಸ್ತರಣೆ ಆಯ್ತು ಅಂತೇಳಿ ಹೇಳ್ಬೋದು. ಇನ್ನ ಅವರದ್ದು ಧಾರ್ಮಿಕ ಜೀವನ, ಆರ್ಯ ಜನರ ಧಾರ್ಮಿಕ ಜೀವನ, ಧಾರ್ಮಿಕ ವ್ಯವಸ್ಥೆ ಹೇಗಿತ್ತು? ಧಾರ್ಮಿಕ ವ್ಯವಸ್ಥೆ ಹೇಗಿತ್ತು ಅವ್ರದ್ದು? ವಿಶೇಷವಾಗಿ ನಾವೆಲ್ಲ ನೋಡಿದ್ದೀವಿ. ಇವು ವೇದ ಉಪನಿಷತ್ತುಗಳನ್ನ ನಾವು ಒಂದು ರೀತಿ ಧಾರ್ಮಿಕ ಗ್ರಂಥ ಅಂತಾನೆ ಕರ್ಕೊಳ್ತೀವಿ. ಅವ್ರದ್ದು ನಾವೇನು ಈಗ ಹಿಂದೂ ಧರ್ಮ ಅಂತ ಕರಿತಾ ಇದ್ದೀವಲ್ಲ, ಅದು ಅವರ ಧರ್ಮ ಆಗಿತ್ತು. ಸನಾತನ ಹಿಂದೂ ಧರ್ಮ ಅಂತ ಕರ್ತಕ್ಕಂಥ ಏನು ಧರ್ಮ, ಆರ್ಯರ ಧರ್ಮ ಆಗಿತ್ತು. ಅವರು ಪ್ರಕೃತಿಗಳ ಶಕ್ತಿಯನ್ನ ಆರಾಧನೆ ಮಾಡ್ತಾ ಇದ್ರು. ಪ್ರಕೃತಿಯಲ್ಲಿ ಗೋಚರಿಸಿರ್ತಕ್ಕಂಥ ಶಕ್ತಿಗಳು ಅಥವಾ ದೇವತೆಗಳಂತ ಏನ್ ಕರೆದುಕೊಳ್ತಾ ಇದ್ರಲ್ಲ, ಅವರು ಆರಾಧನೆ ಮಾಡ್ತಾ ಇದ್ರು. ಆ ಒಟ್ಟು ಪ್ರಾಕೃತಿಕವಾಗಿ ಕಾಣಿಸಿಕೊಂಡಂತ 33 ದೇವರುಗಳನ್ನ ಅವರು ಆರಾಧಿಸ್ತಾ ಇದ್ರು ಅಂತೇಳಿ.
ಪ್ರಾಕೃತಿಕವಾಗಿ ಕಾಣಿಸಿಕೊಂಡಂತ ಅಥವಾ ಪ್ರಾಕೃತಿಕವಾಗಿ ನಂಬಿದಂತ ಶಕ್ತಿಗಳೇನಿದ್ವಲ್ಲ ಆ 33 ಪ್ರಾಕೃತಿಕ ಶಕ್ತಿಗಳನ್ನ ಅವರು ಪೂಜಿಸ್ತಾ ಇದ್ರು ಅಂತೇಳಿ ಹೇಳ್ಬೋದು. ಅವನ್ನ ಒಟ್ಟು 3 ಭಾಗಗಳಾಗಿ ಅವರು ಮಾಡಿಕೊಂಡಿದ್ದಾರೆ. ಆ ಪ್ರಾಕೃತಿಕ ದೇವತೆಗಳನ್ನ 3 ಭಾಗಗಳಾಗಿ ಅವರು ಮಾಡಿಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಋಗ್ವೇದದಲ್ಲಿ ಉಲ್ಲೇಖ ಮಾಡಿರುವ ಇಂದ್ರ, ಮಿತ್ರ, ವರುಣ. ಇಂದ್ರ, ಮಿತ್ರ, ವರುಣ ಇವರು ಅಗ್ರಸ್ಥಾನದಲ್ಲಿರುವ ದೇವರಾಗಿದ್ರು ಅಂತೇಳಿ ಹೇಳ್ಬೋದು. ಇವರು ಇಂದ್ರನನ್ನ ಪೂರ್ತಿ ಎತ್ತರದ ಸ್ಥಾನದಲ್ಲಿಟ್ಟು ಪೂಜಿಸ್ತಾ ಇದ್ರು. ಈತನನ್ನ ಯುದ್ಧದ ದೇವರು ಅಂತೇಳಿ ಕರಿತಾ ಇದ್ರು. ಯುದ್ಧದ ದೇವರು ಯಾರಪ್ಪ ಅಂದ್ರ ಇಂದ್ರ. ಇಂದ್ರನನ್ನ ಯುದ್ಧದ ದೇವರಾಗಿ ಅವರು ಪೂಜಿಸ್ತಾ ಇದ್ರು. ಜೊತೆಗೆ ವರುಣ ಮತ್ತು ಮಿತ್ರನನ್ನು ಕೂಡ ಅವರು ಪೂಜಿಸ್ತಾ ಇದ್ರು. ಮತ್ತೆ ಇದ್ರ ಜೊತೆಗೆ ಇವನ ಕೋಟೆಗಳ ನಾಶಕ ಅಂತೇಳಿ ಕೂಡ ಯಾರನ್ನ ಕರಿತಾ ಇದ್ರು? ಇಂದ್ರನನ್ನ ಕರಿತಾ ಇದ್ರು. ಇಲ್ಲಿ ಇಂದ್ರನಿಗಾಗಿನೇ ಒಟ್ಟು 250ಕ್ಕೂ ಹೆಚ್ಚು ಶ್ಲೋಕಗಳನ್ನ ಅವರು ಋಗ್ವೇದದಲ್ಲಿ ಮೀಸಲಿಟ್ಟಿದ್ರು ಅಂತೇಳಿ. ಇಂದ್ರನಿಗಾಗಿ, ಇಂದ್ರನನ್ನ ಪೂಜಿಸ್ಲಿಕ್ಕಾಗಿ ಅಥವಾ ಇಂದ್ರನನ್ನ ಆರಾಧಿಸ್ಲಿಕ್ಕಾಗಿ ಯುದ್ಧದ ಸಂದರ್ಭ ಇರ್ಬೋದು, ಬೇರೆ ಸಂದರ್ಭ ಇರ್ಬೋದು, ಒಟ್ಟು 250 ಶ್ಲೋಕಗಳನ್ನ ಇವರು ಏನ್ ಮಾಡಿದ್ರಪ್ಪ ಅಂದ್ರ ಇಂದ್ರನಿಗೆ ಮೀಸಲಿಟ್ಟಿದ್ರು ಅಂತೇಳಿ. ಆಮೇಲೆ ಇಲ್ಲಿ ಮಿತ್ರ ಎಂಬ ದೇವರನ್ನು ಅವ್ರು ಏನ್ ಮಾಡ್ತಾ ಇದ್ರು? ರಾಕ್ಷಸನನ್ನು ಸಂಹಾರ ಮಾಡ್ಲಿಕ್ಕಾಗಿನೇ ಆರಾಧಿಸ್ತಾ ಇದ್ರು. ಅವನು ತನ್ನ ವಜ್ರಾಯುಧವನ್ನು ತೆಗೆದುಕೊಂಡು ರಾಕ್ಷಸರಿಂದ ಮೋಡಗಳನ್ನು ಮತ್ತು ಎಲ್ಲವನ್ನು ರಕ್ಷಿಸ್ತಾನೆ ಅಂತೇಳಿ ಅವರು ನಂಬಿದ್ರು. ಹಾಗಾಗಿ ಮಿತ್ರನನ್ನು ಅವರು ಈ ಮೋಡಗಳ ರಕ್ಷಕ ಅಂತೇಳಿ ಕರೆದುಕೊಳ್ತಾ ಇದ್ರು. ನಂತರದ ಸ್ಥಾನದಲ್ಲಿ ವರುಣನನ್ನ ಇಟ್ಟಿದ್ರು. ವರುಣ ಅತ್ಯಂತ ಏನಪ್ಪಾ ಅಂದ್ರೆ ಮಳೆ ದೇವರು. ಗುಡುಗು ಇದ್ರ ಸಮೇತ ಮಳೆಯನ್ನು ತರ್ತಾನೆ. ಇವನು ಇಡೀ ಕೃಷಿ ಭೂಮಿಗೆ ನಮಗೆ ಆಧಾರ ಅನ್ನೋ ರೀತಿಯಲ್ಲಿ ಒಟ್ಟು ವರುಣನನ್ನವರು ಪೂಜಿಸ್ತಾ ಇದ್ರು. ಹಾಗಾಗಿ ವರುಣ ದೇವ ಏನು ಮಳೆ ದೇವ ಇದ್ದನಲ್ಲ, ಇವನಿಗೆ 3ನೇ ಸ್ಥಾನವನ್ನು ಅವರು ಕೊಟ್ಟಿದ್ರು. ನಂತರದ ಸ್ಥಾನದಲ್ಲಿ ರುದ್ರ ಇದ್ದ. ರುದ್ರನನ್ನ ಅವರು ಗುಡುಗು ಮಿಂಚಿಗೆ ಹೋಲಿಸ್ತಾ ಇದ್ರು. ಆಮೇಲೆ ಸೂರ್ಯನನ್ನ ಪೂಜಿಸ್ತಾ ಇದ್ರು. ಸೂರ್ಯ ಅಂದ್ರೆ ಬೆಳಕಿನ ದೇವರು ಅಂತೇಳಿ ಅವರಿಗೆ. ಆಮೇಲೆ ಅಗ್ನಿ, ಗಾಳಿ, ವಾಯುದೇವ, ಸೋಮ, ಯಮ, ಪೃಥ್ವಿ, ಈ ರೀತಿ ಬೇರೆ ಬೇರೆ ಒಟ್ಟು 300ಕ್ಕೂ ಹೆಚ್ಚು ದೇವರುಗಳ 33ಕ್ಕೂ ಹೆಚ್ಚು ದೇವರುಗಳನ್ನ ಅವರು ಪೂಜಿಸ್ತಾ ಇದ್ರು ಅಂತೇಳಿ ಹೇಳ್ಬೋದು. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಅಗ್ನಿಗಾಗಿನೇ ವಿಶೇಷವಾಗಿ ಅವರು 200 ಮಂತ್ರಗಳನ್ನ ಮೀಸಲಿಟ್ಟಿದ್ರು ಅಂತೇಳಿ. ಅಗ್ನಿ ದೇವರು ಏನಿದ್ದನಲ್ಲ, ಇಲ್ಲಿ ಇಂದ್ರನಿಗೆ 250 ಮೀಸಲಿಟ್ರೆ ಇಲ್ಲಿ ಅಗ್ನಿಗಾಗಿ 200 ಮಂತ್ರಗಳನ್ನ ಅವರು ಮೀಸಲಿಟ್ಟಿದ್ರು ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಸ್ತ್ರೀ ದೇವರಾದಂತ ಉಷಾ, ಸಾವಿತ್ರಿ, ಪೃಥ್ವಿ, ಸರಸ್ವತಿಯವರನ್ನು ಕೂಡ ಅವರು ಪೂಜಿಸ್ತಾ ಇದ್ರು ಅಂತೇಳಿ ಹೇಳ್ಬೋದು. ಇಲ್ಲಿ ಉಷಾಳನ್ನ ಸೂರ್ಯನ ಪತ್ನಿ ಅಂತೇಳಿ ನಂಬಿದ್ರು ಅಂತ, ಸೂರ್ಯನ ಪತ್ನಿಯನ್ನ. ಮತ್ತೆ ಆ ಉಷಾ ಶ್ಲೋಕವನ್ನ ಅಥವಾ ಉಷಾಳನ್ನ ಯಾಕೆ ಪೂಜಿಸ್ತಾ ಇದ್ರಂದ್ರ ಸಂಪತ್ತು, ಸಂತಾನ, ಆರೋಗ್ಯ, ಆಯುಷ್ಯ ವೃದ್ಧಿಗಾಗಿ ಆ ಉಷಾ ದೇವರನ್ನ ಅವರು ಪೂಜಿಸ್ತಾ ಇದ್ರು ಅಂತೇಳಿ ಹೇಳ್ಬೋದು. ಜೊತೆಗೆ ಹರಪ್ಪ ಸಂಸ್ಕೃತಿಯ ಪಶುಪತಿ ಆದಂತ ಶಿವನನ್ನು ಮತ್ತು ಮಾತೃದೇವತೆಯನ್ನು ಕೂಡ ಆರಾಧನೆ ಮಾಡ್ತಾ ಇದ್ರು ಅಂತೇಳಿ ಹೇಳ್ಬೋದು. ಆದ್ರೆ ಅಲ್ಲಿ ಪಶುಪತಿ ಮತ್ತು ಮಾತೃದೇವತೆಗೆ ಏನು ಪ್ರಧಾನ ಸ್ಥಾನ ಇತ್ತಲ್ಲೋ, ಇಲ್ಲಿ ಇಂದ್ರನಿಗೆ ಅದನ್ನ ಕೊಟ್ಟಿದ್ರು ಅವ್ರು ಅಂತೇಳಿ ಹೇಳ್ಬೋದು. ಮತ್ತೆ ಇವ್ರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರ ಈ ದೇವರುಗಳನ್ನ ದೇವರನ್ನ ಹೊಲಿಸಿಕೊಳ್ಳಿಕ್ಕೆ ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ರು ಅಂತೇಳಿ ಹೇಳ್ಬೋದು. ಯಜ್ಞ ಯಾಗಾದಿಗಳನ್ನ ಮತ್ತೆ ಅವ್ರನ್ನ ತೃಪ್ತಿ ಪಡಿಸ್ಲಿಕ್ಕಾಗಿ ಹವಿಸ್ಸನ್ನ ನೀಡ್ತಾ ಇದ್ರು. ಮತ್ತೆ ಇವರು ವೈದಿಕ ಧರ್ಮದವರಾಗಿದ್ರು. ಹೆಚ್ಚು ಕಡಿಮೆ ಇಲ್ಲಿ ಬ್ರಾಹ್ಮಣ ಅಂತ ಬಳಸ್ತೀವಲ್ಲ ನಾವು, ಹಾಗಾಗಿ ವೈದಿಕ ಧರ್ಮದವರಾಗಿದ್ರೆ ಇವ್ರದ್ದು ಯಜ್ಞ ಯಾಗಾದಿಗಳು ಪವಿತ್ರ ಆಗಿರ್ತಾ ಇದ್ವು. ಈ ಯಜ್ಞ ಯಾಗಾದಿಗಳಿಗೆ ಬಲಿಯನ್ನ ಕೊಡ್ತಾ ಇದ್ರು ಮತ್ತು ಹವಿಸ್ಸನ್ನ ಕೊಡ್ತಾ ಇದ್ರು. ಯಾಕೆ ಈ ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ರು ಅಂದ್ರ ದೇವರನ್ನ ಮತ್ತು ದೇವತೆಯರನ್ನ ತೃಪ್ತಿ ಪಡಿಸ್ತಕ್ಕಂಥದ್ದು. ಮತ್ತೆ ಇಲ್ಲಿ ಬರೇ ಹವಿಸ್ ಅಷ್ಟೇ ಅಲ್ಲ, ಅವರು ಏನಪ್ಪಾ ಅನ್ನೋರು ತುಪ್ಪ, ಹಾಲು, ಬೆಣ್ಣೆ, ದವಸ ಧಾನ್ಯಗಳು ಮತ್ತೆ ಈ ಸೋಮರಸವನ್ನ ಜೊತೆಗೆ ಪ್ರಾಣಿ ಬಲಿಯನ್ನ ಕೊಡ್ತಾ ಇದ್ರು ಅಂತೇಳಿ ಹೇಳ್ಬಹುದು. ಮತ್ತೆ ಈ ಸಂದರ್ಭದಲ್ಲಿ ಅವರು ಏನ್
ಅಶ್ವಮೇಧ ಯಾಗ. ಈ ಯಾಗ ಮಾಡುವ ಸಂದರ್ಭದಲ್ಲಿ ಕೂಡ ಅವರು ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ರು, ದಾನವನ್ನು ಕೂಡ ಕೊಡ್ತಾ ಇದ್ರು ಈ ಸಂದರ್ಭದಲ್ಲಿ ಅಂತ ಹೇಳ್ಬೋದು. ಯಾರಿಗೆ ಅಂದ್ರೆ ಯಾರು ಯಾಗಗಳನ್ನ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಪುರೋಹಿತರು ಇದ್ರು ಅವರಿಗೆ ಈ ಧಾರ್ಮಿಕ ವಿಧಿ ವಿಧಾನಗಳ ನಂತರ ಹಸು, ಆಮೇಲೆ ಕುದುರೆ ಮತ್ತೆ ಇನ್ನಿತರ ದವಸ ಧಾನ್ಯಗಳನ್ನ ಮತ್ತು ಇವುಗಳನ್ನ ದಾನವಾಗಿ ಕೂಡ ಕೊಡ್ತಾ ಇದ್ರು ಅಂತೇಳಿ ಹೇಳ್ಬೋದು. ಜೊತೆಗೆ ಇವರಿಗೆ ಏನಪ್ಪಾ ಅಂದ್ರೆ ಈಗ ಧಾರ್ಮಿಕವಾಗಿ ಪುನರ್ಜನ್ಮ, ಕರ್ಮ ಸಿದ್ಧಾಂತ ಮತ್ತ ಈ ಮುಕ್ತಿ ಎಂಬುದ್ರ ಬಗ್ಗೆ ಅವರಿಗೆ ಅನುಭವ ಇತ್ತು, ಅವುಗಳಲ್ಲಿ ನಂಬಿಕೆ ಕೂಡ ಅವರು ಇಟ್ಕೊಂಡಿದ್ರು. ಮತ್ತೆ ಆನಂದವೇ ಜೀವನ ಅನ್ನೋ ಒಂದು ಗುರಿಯನ್ನು ಕೂಡ ಅವರು ಕಂಡುಕೊಂಡಿದ್ರು. ಹಾಗಾಗಿ ಅವರು ಏನಪ್ಪಾ ಅಂದ್ರ ಈ ಕರ್ಮ ಸಿದ್ಧಾಂತ, ಭಕ್ತಿ ಸಿದ್ಧಾಂತ, ಮುಕ್ತಿಗಳಲ್ಲಿ ಅವರು ನಂಬಿಕೆ ಇಟ್ಕೊಂಡಿದ್ರು. ಮತ್ತೆ ಇಲ್ಲಿ ಧಾರ್ಮಿಕವಾಗಿ ಹಸುವನ್ನು ಕೂಡ ಅವರು ಪೂಜಿಸ್ತಾ ಇದ್ರು. ಹಸು ಪವಿತ್ರ ಅಂತೇಳಿ ನಾ ಮೊದ್ಲ ಏನ್ ಹೇಳಿದೆ, ಅದು ಅವ್ರಿಗೆ ಪವಿತ್ರ ಮತ್ತು ಪೂಜನೆ ಆಗಿತ್ತು. ಅದನ್ನೇನ್ ಮಾಡಿದ್ರಪ್ಪ, ಅದ್ರ ಮಾಂಸವನ್ನು ಬಲಿ ಕೊಡ್ತಾ ಇದ್ರು. ಅದು ಬಲಿ ಸಂದರ್ಭದಲ್ಲಿ ಹಸು ಕೊಡ್ತಾ ಇದ್ರೆ ಏನಂತ ಉಲ್ಲೇಖ ಇಲ್ಲ, ಬಟ್ ಹಸು ಮಾಂಸ, ಇದು ದನದ ಮಾಂಸವನ್ನ ಅವ್ರು ತಿಂತಾ ಇದ್ರು ಅನ್ನೋದು ಉಲ್ಲೇಖ ಇದೆ. ಹಾಗಾಗಿ ನಂತರ ಆರಂಭದಲ್ಲಿ ಅವರು ಹಸುಗಳನ್ನ ಬಲಿ ನೀಡ್ತಾ ಇದ್ರು, ನಂತರ ಪಶುಗಳ ಸಂಖ್ಯೆ ಕಡಿಮೆ ಆದಂಗಲ ಅದರ ನಿಷೇಧವನ್ನ ಮಾಡಿದ್ರು ಎಂಬ ಉಲ್ಲೇಖವನ್ನ ನಾವು ನೋಡ್ಬೋದು ಅಂತೇಳಿ. ಜೊತೆಗೆ ಇಲ್ಲಿ ಏಕ ದೇವರ ಆರಾಧನೆ, ಏಕತಾರಾಧನೆ ಇರ್ಲಿಲ್ಲ, ಬಹುತ್ವ ಇತ್ತು, ಆರಾಧನೆಯನ್ನ ಮಾಡ್ತಾ ಇದ್ರು. ಇದು ಪಾಯಿಂಟ್ ಮಾಡ್ಕೋಬೇಕು. ಏನಂದ್ರೆ ಇಲ್ಲಿ ನಾವು ಸಿಂಧು ಜನರಲ್ಲಿ ಮಾತೃದೇವತೆ ಮತ್ತು ಪಶುಪತಿ ನೋಡಿದ್ರೆ ಆರ್ಯ ಜನರಲ್ಲಿ 33ಕ್ಕೂ ಹೆಚ್ಚು ದೇವತೆಗಳನ್ನ ಅವರು ಪೂಜಿಸ್ತಾ ಇರೋದನ್ನ ನಾವು ನೋಡಿದ್ದೀವಿ. ಹಾಗಾಗಿ ಬಹುತ್ವ ಆರಾಧನೆ ಅಥವಾ ಬಹು ಆರಾಧನೆ, ಇಲ್ಲಿ ಬಹು ವಿಗ್ರಹಗಳ ಆರಾಧನೆ ಇವರ ಒಂದು ಸಮಾಜದಲ್ಲಿ ಅಸ್ತಿತ್ವದಲ್ಲಿತ್ತು ಅಂತೇಳಿ ಹೇಳ್ಬೋದು. ಹಾಗಾಗಿ ಆರ್ಯರು ಬಹುದೇವತರ ಆರಾಧನೆಯನ್ನು ಮಾಡ್ತಕ್ಕಂಥ ವೈದಿಕ ಧರ್ಮಕ್ಕೆ ಸೇರಿದವರಾಗಿದ್ರು ಅಂತೇಳಿ ಹೇಳ್ಬೋದು. ಬಹು ದೇವತಾ ಆರಾಧನೆ, ಏಕದೇವತಾ ಆರಾಧನೆ ಇವರಲ್ಲಿ ಇರಲಿಲ್ಲ ಅಂತೇಳಿ. ವಿಶೇಷವಾಗಿ ಇವ್ರೇನು 33 ದೇವರುಗಳನ್ನ 3 ಭಾಗ ಮಾಡ್ಕೊಂಡಿದ್ರಂತ ಏನ್ ಹೇಳಿದ್ನಲ್ಲ ನಾನು, ಅದರಲ್ಲಿ 3 ಭಾಗ ಯಾವಪ್ಪ ಅಂದ್ರ ಸ್ವರ್ಗದ ದೇವರುಗಳು, ವಾಯು ದೇವರುಗಳು ಮತ್ತು ಭೂದೇವರುಗಳು ಅಂತೇಳಿ. ಸ್ವರ್ಗ, ವಾಯು ಮತ್ತು ಭೂದೇವರುಗಳು. ಇಲ್ಲಿ ಸ್ವರ್ಗ ಅನ್ನೋದು ನಮ್ಮ ಪ್ರಕಾರ ಕಲ್ಪನೆ ಅಂತ ನಾವು ಅನ್ಕೊಳ್ತೀವಿ. ಯಾವ್ಯಾವಪ್ಪ ಅಂದ್ರೆ ವಿಷ್ಣು, ಮಿತ್ರ, ವರುಣ, ಅದಿತಿ, ಸೂರ್ಯ, ದಯೋಸ್, ಸಾವಿತ್ರಿ, ಅಶ್ವಿನಿ, ಉಷಸ್ ಮತ್ತು ಪುಷ್ಯನ್ ಅಂತೇಳಿ ಒಟ್ಟು 10 ದೇವರುಗಳನ್ನ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರ ಸ್ವರ್ಗದ ದೇವರುಗಳು ಅಂತೇಳಿ ವಿಂಗಡಣೆ ಮಾಡ್ಕೊಂಡಿದ್ರು. ಅದ್ರ ಜೊತೆಗೆ ಇಲ್ಲಿ 8 ದೇವರುಗಳನ್ನ ಅವರು ವಾಯು ದೇವರು ಅಂತೇಳಿ ಕರೆಸ್ಕೊಳ್ತಾರೆ. ವಾಯು ಯಾವ್ಯಾವಪ್ಪ ಅಂದ್ರ ವಾಯು, ಅಪಯ, ಇಂದ್ರ ನೋಡ್ರಿ, ಇಂದ್ರ ವಾಯು ದೇವರಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ದೇವರಾಗಿತ್ತು ಅಂತ. ಇಂದ್ರ, ರುದ್ರ, ಅಹಿ, ಬುಧಾಯನ, ಮಾರುತ ಮತ್ತು ಪರ್ಜನ್ಯ, ಈ 8 ದೇವರುಗಳನ್ನ ಅವರು ವಾಯು ದೇವರು ಅಂತೇಳಿ ಕರೆದುಕೊಂಡಿದ್ರು ಅಂತ. ಮತ್ತೆ ಭೂದೇವರುಗಳಾದಂಥ ಪೃಥ್ವಿ, ಅಗ್ನಿ, ಸೋಮ, ಸರಸ್ವತಿ, ಬೃಹಸ್ಪತಿ, ಈ 5 ದೇವರುಗಳನ್ನ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರ ಭೂದೇವರುಗಳಾಗಿ ವಿಂಗಡಣೆ ಮಾಡ್ಕೊಂಡಿದ್ರು ಅಂತೇಳಿ. ಇಲ್ಲಿ ನಮಗೆ ಒಟ್ಟು 23 ದೇವರುಗಳನ್ನು ಮಾತ್ರ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನ 10 ದೇವರುಗಳು ಯಾವ ಅನ್ನೋದು, ಅದರಲ್ಲಿ ಮೇ ಬಿ ಹಸು ಇರ್ಬೋದು, ಆಮೇಲೆ ಬೇರೆ ಬೇರೆ ಏನು ಇರ್ತಾವಲ್ಲ ಅವುಗಳನ್ನು ಕೂಡ ಅವರು ದೇವತೆಗಳಂತೇಳಿ ಕರ್ಕೊಂಡಿದ್ರೇನು. ಹಸು ಕೂಡ ಅವ್ರದ್ದು ದೇವತೆ ಆಗಿತ್ತು. ಹಾಗಾಗಿ ಇಲ್ಲಿ ಅವರು ಆ ಲೀಸ್ಟ್ ನಲ್ಲಿ ಕೊಟ್ಟಿಲ್ಲ. ಹಾಗಾಗಿ ಒಟ್ಟು ನಮ್ಗೆ 23 ದೇವತೆಗಳು, ಮತ್ತೆ ಇಲ್ಲಿ ಪಶುಪತಿನೂ ಇದೆ, ಮಾತೃದೇವತೆ ಇದೆ, ಇಲ್ಲೇ 3 ಆದವು. ಈ ರೀತಿಯಾಗಿ ಒಟ್ಟು 33 ದೇವರುಗಳನ್ನ ಅವರು 3 ಭಾಗಗಳಲ್ಲಿ ಪೂಜಿಸ್ತಾ ಇದ್ರು ಅಂತೇಳಿ ಹೇಳ್ಬೋದು. ಅದರಲ್ಲಿ ವಾಯು ಭೂದೇವತೆ ಮತ್ತು ಸ್ವರ್ಗಾಧಿಪತಿ ದೇವರುಗಳು ಅಂತೇಳಿ ಅವರು
ವಿಂಗಡಣೆಯನ್ನ ಮಾಡಿಕೊಂಡಿದ್ರು ಅಂತೇಳಿ. ಒಟ್ಟಾರೆಯಾಗಿ ಅವರು ಬಹು ದೇವತಾರಾಧನೆಯಲ್ಲಿ ನಂಬಿಕೆಯನ್ನ ಇಟ್ಟಿದ್ರು. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಎಲ್ಲಾ ದೇವರುಗಳಿಗಿಂತ ಹೆಚ್ಚಾಗಿ ಅವರು ಯಾರನ್ನ ಇದು ಮಾಡ್ತಾ ಇದ್ರಲ್ಲಿ ಅಂದ್ರ ಯುದ್ಧ ಪ್ರಿಯರಾಗಿದ್ದರಿಂದ ಪ್ರತಿ ಯುದ್ಧದ ಸಂದರ್ಭದಲ್ಲಿ ಇಂದ್ರನನ್ನ ಮೊದಲು ಆರಾಧಿಸ್ತಾ ಇದ್ರು. ಹಾಗಾಗಿ ಇಂದ್ರ ಅವರ ಸರ್ವದೇವರು ಅಂತೇಳಿ ನಾವು ಹೇಳ್ಬಹುದು. ಮತ್ತೆ ಇವ್ರದ್ದು ಇನ್ನೊಂದು ಏನಂದ್ರೆ ಯಾವ ದೇವರುಗಳಿಗೂ ಕೂಡ ದೇವಾಲಯ ಕಟ್ಟಿದಂತ ಉದಾಹರಣೆಗಳು ನಮಗೆ ಉಲ್ಲೇಖ ಸಿಕ್ಕಿಲ್ಲ ಅಂತೇಳಿ. ಹಾಗಾಗಿ ಇವ್ರ ಮೂರ್ತಿ ಪೂಜೆ ಇಲ್ಲದೆ ಅಮೂರ್ತವಾಗಿ ಅಥವಾ ಕಲ್ಪನಾತೀತವಾಗಿ ಏನಾದ್ರು ಪೂಜಿಸ್ತಾ ಇದ್ರ ಅನ್ನೋದ್ರ ಒಂದು ಡೌಟ್ ಇದೆ. ಹಾಗಾಗಿ ದೇವಾಲಯಗಳಂತೂ ಇವರು ದೇವರುಗಳಿಗೆ ಕಟ್ಟಿಲ್ಲ ಅಂತ ಹೇಳೋದಂತೂ ಮಾತ್ರ ಕ್ಲಿಯರ್ ಆಗಿದೆ. ಜೊತೆಗೆ ದೇವರನ್ನ ಒಲಿಸಿಕೊಳ್ಳಿಕ್ಕೆ ಅವರು ಪೂಜಿಸ್ಲಿಕ್ಕೆ ಯಜ್ಞ ಯಾಗಾದಿಗಳ ಮೊರೆಯನ್ನ ಹೋಗಿದ್ರು ಅಂತೇಳಿ ಹೇಳ್ಬೋದು. ಮತ್ತೆ ಇನ್ನೊಂದು ಏನ್ ಹೇಳ್ಬೇಕಪ್ಪ ಅಂದ್ರೆ ಇಲ್ಲಿ ಸ್ತ್ರೀ ದೇವತೆಗಳಿಗಿಂತ ಪುರುಷ ದೇವತೆಗಳು ಪ್ರಬಲರಾಗಿದ್ರು. ಪುರುಷ ದೇವರಲ್ಲಿ ಅವ್ರದ್ದು ನಂಬಿಕೆ ಜಾಸ್ತಿ ಇತ್ತು, ಪ್ರಾಬಲ್ಯ ಇತ್ತು ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಪುನರ್ಜನ್ಮದಲ್ಲಿ ಅವ್ರಿಗೆ ನಂಬಿಕೆ ಇತ್ತಲ್ವಾ, ಆ ಪುನರ್ಜನ್ಮಕ್ಕಾಗಿ ಒಂದೊಂದ್ಸರಿ ಅಥವಾ ಆತ್ಮ ಸಂತೃಪ್ತಿ ಹೊಂದ್ಲಿ, ಅದು ಮುಕ್ತಿಯನ್ನು ಕಾಣ್ಲಿ ಅಂತೇಳಿ ಎಷ್ಟೋ ಸಂದರ್ಭದಲ್ಲಿ ಯಾಗಗಳನ್ನು ಕೂಡ ಅವರು ಮಾಡ್ತಾ ಇದ್ರು ಅಂತೇಳಿ ಹೇಳ್ಬೋದು. ಹೀಗಾಗಿ ಇಷ್ಟು ಇವ್ರದ್ದು ಏನಪ್ಪಾ ಅನ್ನಂದ್ರ ಧಾರ್ಮಿಕ ಪದ್ಧತಿ ಆಗಿತ್ತು ಅಂತೇಳಿ ಹೇಳ್ಬೋದು. ಮತ್ತೆ ಇನ್ನೊಂದು ನಾನು ಆಗ್ಲೇ ಒಂದು ಪಾಯಿಂಟ್ ಬಿಟ್ಟಿದ್ದೆ, ಸಮಾಜದಲ್ಲಿ ಋಗ್ವೇದ ಕಾಲದ ಸಮಾಜದಲ್ಲಿ ಶವ ಸಂಸ್ಕಾರ ಹೇಗಿತ್ತು ಅನ್ನಂದ್ರ ಶವ ಸಂಸ್ಕಾರವನ್ನ ಸೇಮ್ ಸಿಂಧು ನಾಗರಿಕತೆ ಜನರಲ್ಲಿ ಯಾವ ರೀತಿ ಇತ್ತು, ಇಲ್ಲಿ ಕೂಡ ಉಳುವ ಪದ್ಧತಿ ಕೂಡ ಇತ್ತು ಮತ್ತು ಸುಡುವ ಪದ್ಧತಿ ಕೂಡ ಇತ್ತು. ಜಾಸ್ತಿ ಇವರು ಏನ್ ಮಾಡ್ತಾ ಇದ್ರು ಅಂದ್ರೆ ಶವಗಳನ್ನ ಸುಡ್ತಾ ಇದ್ರು ಅಂತೇಳಿ ಹೇಳ್ಬೋದು. ಅಲ್ಲಿ ಉಳುವುದಕ್ಕೆ ಜಾಸ್ತಿ ಅಲ್ಲಿ ಮೂರಿದ್ವು ಸಿಂಧು ಜನರಲ್ಲಿ, ಒಂದು ಉಳುವುದು, ಸುಡುವುದು, ಮತ್ತೆ ಇನ್ನೊಂದು ಹಾಗೆ ಪ್ರಾಣಿಗಳಿಗೆ ಹೋಗಿ ಹಾಕಿ ಬರ್ತಕ್ಕಂಥದ್ದು. ಇಲ್ಲಿ ಕೂಡ ಇವ್ರು ಏನ್ ಮಾಡಿದ್ರಪ್ಪ ಅನ್ನಂದ್ರ ಉಳುವುದು ಮತ್ತು ಸುಡುವುದು ಎರಡೂ ಇತ್ತು, ಆದ್ರೆ ಜಾಸ್ತಿಯಾಗಿ ಶವಗಳನ್ನ ಸುಡ್ತಾ ಇದ್ರು ಅಂತೇಳಿ. ಸುಟ್ಟು ಅದರ ಬೂದಿಯನ್ನು ಏನ್ ಮಾಡ್ತಾ ಇದ್ರು, ಗಂಗಾ ನದಿಗೆ ಬಿಡ್ತಾ ಇದ್ರು. ಗಂಗಾ ನದಿಗೆ ಬಿಡುವುದನ್ನ ಅವರು ಏನ್ ಅನ್ಕೊಂಡಿದ್ರು, ಪುಣ್ಯದ ಕೆಲಸ, ಮೋಕ್ಷ ಮತ್ತು ಮುಕ್ತಿ ಸಿಗುತ್ತೆ ಅಂತೇಳಿ ಅವರು ಅದನ್ನ ನೀರಿಗೆ ಬಿಡ್ತಾ ಇದ್ರು ಅಂತೇಳಿ ಹೇಳ್ಬೋದು. ಮತ್ತೆ ಇವರಿಗೆ ಇಲ್ಲಿ ಋಗ್ವೇದ ಕಾಲದ ಜನರಿಗೆ ಈ ಸ್ವರ್ಗ ನರಕ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಇರಲಿಲ್ಲ ಅಂತೇಳಿ ಹೇಳ್ಬೋದು. ಆದ್ರೆ ಏನಪ್ಪಾ, ಅವ್ರಿಗೆ ಮೋಕ್ಷ ಬೇಕಾಗಿತ್ತು. ಈ ಮೋಕ್ಷವನ್ನ ಕಾಣ್ಲಿಕ್ಕೆ ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ ಧರ್ಮ, ಅರ್ಥ, ಕಾಮ ಮತ್ತು ಏನು ಇವಿದ್ದಾವಲ್ಲ ಅವುಗಳಲ್ಲಿ ಅವರು ನಂಬಿಕೆಯನ್ನ ಇಟ್ಟಿದ್ರು ಅಂತೇಳಿ ಹೇಳ್ಬೋದು. ಮತ್ತೆ ಇದ್ರ ಜೊತೆಗೆ ಶಿಕ್ಷಣ ಪದ್ಧತಿ ಹೆಂಗಿತ್ತಪ್ಪ ಅನ್ನಂದ್ರ ವೇದಗಳ ಕಾಲದಲ್ಲಿ ವಿಶೇಷವಾಗಿ ಗುರುಕುಲ ಶಿಕ್ಷಣ ಪದ್ಧತಿ ಅಸ್ತಿತ್ವದಲ್ಲಿತ್ತು. ಕಠಿಣವಾದಂತ ಶಿಕ್ಷೆಯನ್ನ ಪಡಿಬೇಕಪ್ಪ ಅನ್ನಂದ್ರೆ ಗುರುವಿನ ಬಳಿ ಅವನು ಕಾಡಿನಲ್ಲಿ ಅಥವಾ ಈ ಅರಣ್ಯದಲ್ಲಿನೇ ವಾಸ ಮಾಡ್ಬೇಕಾಗಿತ್ತು. ಮತ್ತೆ 6 ವರ್ಷ ದಾಟಿದ ನಂತರ ಮಗುವನ್ನು ಉಪನಯನ ಮಾಡಿ ಗುರುಕುಲಕ್ಕೆ ಬಿಡ್ತಾ ಇದ್ರು ಅಂತೇಳಿ ಹೇಳ್ಬೋದು. ಆಶ್ರಮದಲ್ಲಿ ಮತ್ತು ಗುರುಕುಲದಲ್ಲಿ ಶಿಕ್ಷಣವನ್ನ ಪಡಿಬೇಕಾಗಿತ್ತು. ಮತ್ತೆ ಇಲ್ಲಿ ದ್ವಿಜ ಅಂತಕ್ಕಂಥ ಒಂದು ಏನು ಶಬ್ದ ಐತಲ್ಲ, ಯಾರು ಗುರುಕುಲದಲ್ಲಿ ಶಿಕ್ಷಣವನ್ನ ಪೂರೈಸಿಕೊಂಡು ಬರ್ತಾರೋ, ಕಠಿಣವಾದಂತ ಇದನ್ನ ಶಿಕ್ಷಣವನ್ನು ಪಡಿತಾರೋ ಅವನನ್ನ ದ್ವಿಜ ಅಂತೇಳಿ ಕರಿತಾ ಇದ್ರು. ಅಂದ್ರೆ 2 ಬಾರಿ ಜನ್ಮವನ್ನು ಪಡೆದವನು ಅಂತೇಳಿ. ಅಂದ್ರೆ ತಂದೆ ತಾಯಿಯಿಂದ ಅವನು ಭೌತಿಕ ಶರೀರವನ್ನು ಪಡೆದರೆ, ಗುರುವಿನಿಂದ ಅವನು ಆಧ್ಯಾತ್ಮಿಕ ಮತ್ತು ಶಿಕ್ಷಣವನ್ನು ಪಡೆದಿರ್ತಾನೆ. ಹಾಗಾಗಿ ಅವನು 2 ಬಾರಿ ಜನ್ಮವನ್ನು ಪಡೆದವನಾಗಿರ್ತಾನೆ. ಯಾರು ಆಶ್ರಮದಲ್ಲಿ ಗುರುಕುಲದಲ್ಲಿ ಶಿಕ್ಷಣವನ್ನು ಪಡೆದುಕೊಂಡಿರ್ತಾರೋ ಅವರನ್ನ ಅವ್ರು ಏನಂತ ಕರಿತಾ ಇದ್ರು ಅಂದ್ರ ದ್ವಿಜ ಅಂತೇಳಿ ಕರಿತಾ ಇದ್ರು. ಮತ್ತೆ ಇಲ್ಲಿ ಬಹಳಷ್ಟು ಕಠಿಣ ಆಗಿರ್ತಾ ಇತ್ತು ಗುರುಕುಲದಲ್ಲಿ ಶಿಕ್ಷಣವನ್ನು ಪಡೆಯೋದು. ಇಲ್ಲಿ ಯಾವುದೇ ರೀತಿಯ ಮದ್ಯಪಾನ ಆಗ್ಲಿ, ಮಾಂಸ ಸೇವನೆ ಆಗ್ಲಿ ಇರಂಗಿಲ್ಲ. ಗುರು ಹೇಳಿದ ಎಲ್ಲಾ ಕಾರ್ಯಗಳನ್ನ ಮಾಡ್ಬೇಕಾಗಿರ್ತತಿ. ಕೆಲವು ಸಂದರ್ಭದಲ್ಲಿ ಭಿಕ್ಷೆ ಬೇಡಿ ಗುರುವಿಗೆ ಅನ್ನವನ್ನು ಮತ್ತು ಇನ್ನಿತರಿಗೆ ಆಹಾರವನ್ನು ತರಬೇಕಾಗಿರ್ತತಿ. ಆಮೇಲೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು, ಅಂದ್ರೆ ಬೆಳಗ ಮುಂಜಾನೆನೆ ಎದ್ದು ಏನು ಸೂರ್ಯ ನಮಸ್ಕಾರ ಇರ್ಬೋದು, ಆಮೇಲೆ ತರ್ಕಶಾಸ್ತ್ರ, ತತ್ವಶಾಸ್ತ್ರ ಏನೇನು ಇದ್ದು ನೋಡ್ರಿ, ಎಲ್ಲಾ ವಿದ್ಯೆಗಳನ್ನ ಅವರು ಕಲಿಬೇಕಾಗಿತ್ತು ಅಂತೇಳಿ. ಅವತ್ತೆಲ್ಲವೂ ಬಾಯಿ ಪಾಠದ ಮೂಲಕನೇ ಇತ್ತು. ಹಾಗಾಗಿ ಆ ಶ್ಲೋಕಗಳ ರೂಪದಲ್ಲಿ ಅವ್ರು ಏನ್ ಮಾಡ್ಬೇಕಾಗಿತ್ತು, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ವಿದ್ಯೆಯನ್ನ ಕಲಿಬೇಕಾಗಿತ್ತು ಅಂತೇಳಿ ಹೇಳ್ಬೋದು. ಆಮೇಲೆ ಇಲ್ಲಿ ಏನಪ್ಪಾ ಅನ್ನಂದ್ರ
ಗುರುಕುಲದಲ್ಲಿ ಶಿಕ್ಷಣವನ್ನು ಪಡೆದಾದ ಮೇಲೆ ಅವರಿಗೆ ಗುರು ದಕ್ಷಿಣೆಯನ್ನ ಕೊಡ್ಲೇಬೇಕಾಗಿತ್ತು. ಗುರು ಏನ್ ಕೇಳ್ತಾನೋ ಆ ಎಲ್ಲಾ ರೀತಿಯ ದಕ್ಷಿಣೆಯನ್ನು ಕೊಡಲು ಶಿಷ್ಯ ತಯಾರಿರ್ಬೇಕಾಗಿತ್ತು ಅಂತೇಳಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ಚರಕ ಇರ್ಬೋದು, ಆಮೇಲೆ ಬೇರೆ ಬೇರೆ ಏನು ಋಷಿಗಳಿದ್ದಾರಲ್ಲ, ಸಪ್ತರ್ಷಿ ಋಷಿಗಳು, ವಶಿಷ್ಠರು, ವಿಶ್ವಾಮಿತ್ರರು ಅಂತ ಏನ್ ನಾವು ಕರಿತೀವಿ, ಅವರೆಲ್ಲರೂ ಕೂಡ ಅಂದಿನ ಕಾಲದ ಪ್ರಮುಖ ಗುರುಕುಲದ ಋಷಿಗಳಾಗಿದ್ರು ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಬೇರೆ ಬೇರೆ ಇದ್ರು, ಇವರು ಪ್ರಸಿದ್ಧ ಆಗಿದ್ರು ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಏನು ದ್ವಿಜನಾಗಿ ಹೊರಗೆ ಬರ್ತಾ ಇದ್ನಲ್ಲ ವಿದ್ಯಾರ್ಥಿ, ಅವನು ಮುಂದೆ ಸಮಾಜಕ್ಕೆ ಉತ್ತಮ ಒಂದು ಕೊಡುಗೆಯನ್ನು ನೀಡ್ತಕ್ಕಂಥವನು ಆಗಿರ್ತಾ ಇದ್ದ ಅಂತೇಳಿ ಹೇಳ್ಬೋದು. ಆಮೇಲೆ ಇಲ್ಲಿ ಚರ್ಚೆಗಳು ಇರ್ತಾ ಇದ್ವು. ಈ ಗುರುಕುಲದಲ್ಲಿ ಕೂಡ ಚರ್ಚೆಗಳನ್ನು ಅವರು ಮಾಡ್ತಾ ಇದ್ರು. ಉತ್ತಮ ಆರೋಗ್ಯಕರ ಚರ್ಚೆಗಳನ್ನು ಮಾಡಿ ಅವರಿಗೆ ಯಾರು ಉತ್ತಮವಾದಂತ ಚರ್ಚೆಯನ್ನು ಮಂಡಿಸ್ತಾರೋ ಅವರಿಗೆ ಹಸುವನ್ನ ಮತ್ತು ನಾಣ್ಯಗಳನ್ನ ಬಹುಮಾನವಾಗಿ ಕೊಡ್ತಕ್ಕಂಥ ಒಂದು ಇದು ಇತ್ತು ಅಂತೇಳಿ ಹೇಳ್ಬೋದು. ಇಷ್ಟು ಇವ್ರದ್ದು ಶಿಕ್ಷಣ ಪದ್ಧತಿ ಆಗಿತ್ತು ಅಂತೇಳಿ. ಯಾರ್ದು? ಆರ್ಯರ ಕಾಲದ ಶಿಕ್ಷಣ ಪದ್ಧತಿ. ಅದು ವಿಶೇಷವಾಗಿ ಋಗ್ವೇದ ಕಾಲದ ಶಿಕ್ಷಣ ಪದ್ಧತಿ. ಇವೆಲ್ಲವೂ ಆಶ್ರಮದಲ್ಲಿ ನಡೀತಾ ಇತ್ತು ಮತ್ತು ಕಾಡುಗಳಲ್ಲಿ ಇರ್ತಾ ಇತ್ತು. ಅಂದ್ರೆ ಋಷಿ ಮುನಿಗಳು ಇಲ್ಲಿ ಅರಣ್ಯವಾಸಿಗಳಾಗಿದ್ರು ಅಂತೇಳಿ ಹೇಳ್ಬೋದು. ಮತ್ತೆ ಬಹಳ ಸರಳ ಜೀವನ ಇರ್ತಾ ಇತ್ತು ಗುರುಕುಲದಲ್ಲಿ. ಈ ರೀತಿಯ ವಿಶೇಷ ಆಹಾರಗಳನ್ನ ಪಡಿಲಿಕ್ಕೆ ಇರ್ತಾ ಇರ್ಲಿಲ್ಲ. ಏನಪ್ಪಾ ಅಂದ್ರೆ ಮಾಂಸ ಸೇವನೆಗೆ ಅವಕಾಶ ಇರ್ಲಿಲ್ಲ, ಮದ್ಯ ಸೇವನೆಗೆ ಅವಕಾಶ ಇರ್ಲಿಲ್ಲ. ಹಾಗಾಗಿ ಅತಿ ಸರಳವಾದಂತ ಒಂದು ಇದು ಇರ್ತಾ ಇತ್ತು ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಆ ಮಗುವನ್ನ ಉಪನಯನ ಮಾಡಿ ನಂತರ ಗುರುಕುಲಕ್ಕೆ ಬಿಡ್ತಾ ಇದ್ರು ಅಂತೇಳಿ. ಇಲ್ಲಿ ಉಪನಯನ ಅಂತ ಬಂದತ್ನಾಗ ಬ್ರಾಹ್ಮಣರು ಮಾತ್ರ ಉಪನಯನ ಮಾಡಿಸ್ತಾ ಇದ್ರು. ಹಾಗಾಗಿ ಉಳಿದವರಿಗೆ ಶಿಕ್ಷಣದ ಬಗ್ಗೆ ಏನ್ ಮಾಡಿದ್ರು, ಎಲ್ಲರೂ ಬ್ರಾಹ್ಮಿನ್ಸ್ ಆಗಿದ್ರ ಅಥವಾ ಅವ್ರ ಸಮಾಜದಲ್ಲಿ ಬೇರೆ ಬೇರೆ ಸಮುದಾಯದವರು ಇದ್ರ. ಯಾಕಂದ್ರೆ ಅಲ್ಲಿ ಜಾತಿ ವ್ಯವಸ್ಥೆ ಇಲ್ಲ. ಋಗ್ವೇದದಲ್ಲಿ ನಾವು ಜಾತಿ ವ್ಯವಸ್ಥೆ ಬಗ್ಗೆ ಎಲ್ಲಿ ಉಲ್ಲೇಖ ಆಗಿಲ್ಲ. ಹಾಗಾಗಿ ಎಲ್ಲರನ್ನು ಗುರುಕುಲಕ್ಕೆ ಬಿಡ್ತಾ ಇದ್ರು ಅಂದ್ರೆ ಎಲ್ಲರಿಗೂ ಉಪನಯನ ಮಾಡ್ತಾ ಇದ್ರು ಅಂತಾನೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಆರಂಭದಲ್ಲಿದ್ದಂತ ಆರ್ಯರೆಲ್ಲರೂ ಬ್ರಾಹ್ಮಿನ್ಸ್ ಆಗಿದ್ರು ಅಥವಾ ಮೇಲ್ವರ್ಗದವರು ಆಗಿದ್ರು ಅನ್ನೋದ್ರ ಬಗ್ಗೆ ನಾವಿನ್ನ ಸ್ವಲ್ಪ ಕನ್ಫರ್ಮ್ ಮಾಡ್ಕೋಬೇಕು. ಇಷ್ಟು ಇವ್ರದ್ದು ಶಿಕ್ಷಣ ಪದ್ಧತಿ ಆಗಿತ್ತು. ಮತ್ತು ಸಮಾಜ ಇವ್ರದ್ದು ಆರ್ಥಿಕತೆ ಹಾಗೂ ಧಾರ್ಮಿಕ ಪದ್ಧತಿಗಳ ಸ್ಥಿತಿಯಾಗಿತ್ತು ಅಂತೇಳಿ. ಯಾರ್ದು? ಆರ್ಯರ, ವಿಶೇಷವಾಗಿ ಋಗ್ವೇದ ಕಾಲದ ಜನರ ಒಂದು ಧಾರ್ಮಿಕ, ಆರ್ಥಿಕ, ಸಾಮಾಜಿಕ ಸ್ಥಿತಿಗತಿಗಳಾಗಿದ್ದು ಅಂತೇಳಿ ನಾವು ತಿಳಿಬೇಕಾಗತ್ತೆ ಅಂತ. ಇದಾದ್ಮೇಲೆ ನಾವು ಉತ್ತರ ವೇದಗಳ ಕಾಲಕ್ಕೆ ಹೋಗ್ತೀವಿ. ಉತ್ತರ ವೇದಗಳ ಕಾಲಕ್ಕೂ ಋಗ್ವೇದದ ಕಾಲಕ್ಕೂ ವ್ಯತ್ಯಾಸ ಬಹಳಷ್ಟು ಇದೆ. ಅಂದ್ರೆ ಈಗ ನಾವೆಲ್ಲೇನು ಕ್ರಿಸ್ತ ಪೂರ್ವ 1700 2000ದಿಂದ ಕೆಲವು ಬುಕ್ದಲ್ಲಿ 2000 ಇದೆ, ಕೆಲವು ಬುಕ್ದಲ್ಲಿ 1700 ಇದೆ. 1700ರಿಂದ 1000 ಅಂತ ಏನು ಓದಿದ್ವಲ್ಲ, ಮತ್ತೆ ಕೆಲವು ಬುಕ್ದಲ್ಲಿ 1500 ಇದೆ. ಕ್ರಿಸ್ತ ಪೂರ್ವ 1500, 1500ರಿಂದ 1000ದವರೆಗೆ ಏನು ಋಗ್ವೇದ ಕಾಲ ಅಸ್ತಿತ್ವದಲ್ಲಿತ್ತು. ನಂತರ 1000ದಿಂದ ಕ್ರಿಸ್ತ ಪೂರ್ವ 600ರವರೆಗೆ ಕಾಲಾವಧಿಯನ್ನು ನಾವು ಉತ್ತರ ವೇದಗಳ ಕಾಲ ಅಂತ ಏನ್ ನೋಡ್ತೀವಲ್ಲ, ಈ ಉತ್ತರ ವೇದಗಳ ಕಾಲದಲ್ಲಿ 3 ವೇದಗಳು ಬರ್ತವೆ. ಅಂದ್ರೆ ಋಗ್ವೇದದ ನಂತರ ಬಂದಂಥವು ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ. ಬಟ್ ಇಲ್ಲಿ ಋಗ್ವೇದ ಒಟ್ಟು ಒಂದು 600ಕ್ಕೂ ಹೆಚ್ಚು ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು. ಮತ್ತು ಋಗ್ವೇದ ಕಾಲದಲ್ಲಿ ಈ ಏನು ಜಾತಿ ಆಗ್ಲಿ ಅಥವಾ ಇವುಗಳು ಗೋ ಹತ್ಯೆ ನಿಷೇಧ ಇರ್ಬೋದು, ಆಮೇಲೆ ವಧು ದಕ್ಷಿಣೆಯನ್ನು ಕೊಟ್ಟು ಮಾಡ್ಕೊಳ್ತಕ್ಕಂಥದ್ದು ಇರ್ಬೋದು, ವರದಕ್ಷಿಣೆ ಇರ್ಲಿಲ್ಲ, ಆಮೇಲೆ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ ಉಲ್ಲೇಖ ಇರ್ಲಿಲ್ಲ. ಹಾಗಾಗಿ ಒಟ್ಟಿನಲ್ಲಿ ಋಗ್ವೇದ ಕಾಲ ಏನಪ್ಪಾ ಅಂದ್ರ ಅವಿಭಕ್ತ ಕುಟುಂಬಕ್ಕೆ ಜಾಸ್ತಿ ಅವಕಾಶವನ್ನು ಕೊಟ್ಟಿದ್ರು. ಅಂದ್ರೆ ಅಸ್ತಿತ್ವದಲ್ಲಿತ್ತು ಅವಿಭಕ್ತ ಕುಟುಂಬ. ಮತ್ತೆ ಸ್ತ್ರೀಯರ ಸ್ಥಾನಮಾನಗಳು ಉನ್ನತದಲ್ಲಿದ್ದು, ಇಲ್ಲಿ ಜೀತ ಪದ್ಧತಿ ಅವು ಯಾವು ಇರ್ಲಿಲ್ಲ. ಬಟ್ ಗುಲಾಮಗಿರಿ ಒಂದು ಏನಪ್ಪಾ ಅಂದ್ರೆ ಸಾಲಗಾರರ ಜಲ್ದಿ ಸಾಲ ಕೊಡದೇ ಇದ್ದತ್ನಾಗ ಮಾತ್ರ ಅವ್ರು ಕೆಲಸ ಮಾಡ್ಬೇಕಾಗಿತ್ತು. ಅದು ಬಿಟ್ರೆ ಜಾಸ್ತಿ ಏನು ಸಮಾಜದಲ್ಲಿ ನಾವು ಅನಿಷ್ಟ ಅಂತ ಕರಿತೀವಲ್ಲ, ಅಂತ ಪದ್ಧತಿಗಳು ಋಗ್ವೇದ ಕಾಲದಲ್ಲಿ ಇರ್ಲಿಲ್ಲ ಅಂತೇಳಿ ಹೇಳ್ಬೋದು.
ಆರಂಭದ ಋಗ್ವೇದ ಕಾಲದಲ್ಲಿ ಅಂತೂ ಜಾತಿ ಬಗ್ಗೆ ಅಸ್ತಿತ್ವನೇ ಇಲ್ಲ ಅಂತ ಹೇಳ್ಬೋದು. ಮತ್ತೆ ಮಹಿಳೆಯರಿಗೆ ಉನ್ನತ ಸ್ಥಾನಗಳಿತ್ತು, ಕಳ್ಳಕಾಕರಿಗೆ ಕಠಿಣ ಶಿಕ್ಷೆ ಇದ್ದುದ್ರಿಂದ ಅಂಥವು ಸಮಾಜದಲ್ಲಿ ಬಹಳ ಕಡಿಮೆ ಇದ್ವು ಅಂತ ಹೇಳ್ಬೋದು. ಆದ್ರೆ ಅವ್ರು ಉತ್ತರ ವೇದಗಳ ಕಾಲ ಅಂತ ಬಂದೊತ್ನ್ಯಾಗ ಬಹಳಷ್ಟು ಸಮಾಜದಲ್ಲಿ ತಿಕ್ಕಾಟಗಳು ಪ್ರಾರಂಭವಾಗ್ತವೆ, ಜಾತಿ ವ್ಯವಸ್ಥೆಯಲ್ಲಿ ಎದ್ದು ಕಾಣಿಸ್ತೈತಿ ಉತ್ತರ ವೇದಗಳ ಕಾಲದಲ್ಲಿ. ಅದನ್ನ ನೆಕ್ಸ್ಟ್ ಕ್ಲಾಸ್ನಾಗ ಉತ್ತರ ವೇದಗಳ ಕಾಲದ ಸಮಾಜ ಮತ್ತು ಏನು ಧರ್ಮ, ಅವರದ್ದು ಆರ್ಥಿಕತೆ, ಅವುಗಳ ಬಗ್ಗೆ ಅಧ್ಯಯನ ಮಾಡೋಣ. ಈಗ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ರಿ, ನೆಕ್ಸ್ಟ್ ನಾನು ಉತ್ತರ ವೇದಗಳ ಕಾಲಕ್ಕೆ ಹೋಗ್ತೀನಿ.